ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಈ ಸಂಜೆಯ ವೇಳೆಯಲ್ಲಿ ವಂದನೆಗಳು. ತಂದೆಯ ದೇವರ ನಾಮ, ಯೇಸು ಕ್ರಿಸ್ತರ ನಾಮ ಮಹಿಮೆ ಉಂಟಾಗಲಿ. ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಇದುವರೆಗೂ ನಮ್ಮೆಲ್ಲರನ್ನು ಜೀವಿತರ ಸಂಖ್ಯೆ ಎನಿಸಿ ನಮ್ಮನ್ನ ಉನ್ನತವಾದಂತ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಕ್ಕಾಗಿ ತಂದೆಯ ದೇವರಿಗೆ ನಾವು ಮಹಿಮೆಯನ್ನ ಸಲ್ಲಿಸುವಂತವರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ದಿನದಲ್ಲಿ ಅನೇಕ ಸಹೋದರ ಸಹೋದರಿಯರು ಕೆಲಸದಿಂದಲೂ ಬಂದು ಈ ಒಂದು ಸಂಜೆಯ ವೇಳೆಯಲ್ಲಿ ಕ್ಲಾಸ್ನ ಕೇಳುವಂತ ಸಹೋದರ ಸಹೋದರಿ ಇರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಆಶೀರ್ವಾದ ಉಂಟಾಗ್ಲಿ. ಹಾಗೇನೆ ಈ ಒಂದು ಕ್ಲಾಸ್ನ ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟನ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಿಯಾದಂತ ಶಾಂತಮ್ಮ ಸಿಸ್ಟರ್ನ ಕೇಳ್ಕೊಳ್ತೀನಿ. ಶಾಂತಮ್ಮ ಸಿಸ್ಟರ್. ಬ್ರದರ್ ಮಾಡ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತರ ನಾಮದಲ್ಲಿ ನಿಮಗೆ ವಂದನೆ ಅಪ್ಪ. ತಂದೆ ದೇವರೇ, ಪರಲೋಕವನ್ನು ಭೂಲೋಕವನ್ನು ಎಲ್ಲವನ್ನು ಸಮಸ್ತವನ್ನು ಉಂಟು ಮಾಡಿ ಅಪ್ಪ ಆಗಮದ ಬೆಳಕಲ್ಲಿ ವಾಸ ಮಾಡುವ ತಂದೆ ಅಮರತ್ವವುಳ್ಳ ದೇವರೇ, ಇದು ಸ್ವಾಮಿ ನಾನೆಜ್ಜಿ ಅಪ್ಪ ದೇವರೇ, ನಾನೇ ನಿಮಗೆ ರಕ್ಷಕನು ಅಂತ ಹೇಳಿ ಕರ್ತನೆ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟ ಹಾಗೆ ಅಪ್ಪ ನಮ್ಮನ್ನು ಒಬ್ಬೊಬ್ಬರನ್ನು ಕರ್ತನೆ ತಂದೆ ದೇವರೇ ಆಯ್ದುಕೊಂಡಂತ ದೇವರೇ ಲೋಕದಲ್ಲಿ ಸ್ವಾಮಿ ಯಾವ ನಿರೀಕ್ಷೆಯೂ ಇಲ್ಲದಂತ ನಮ್ಮನ್ನ ಪಾಪಿಗಳಾಗಿದ್ದಂತ ನಮ್ಮನ್ನ ಅಪ್ಪ ನಿಮ್ಮ ಅಪಾರವಾದ ಕರುಣೆಯನ್ನು ತೋರಿಸಿ ನಿಮ್ಮ ಒಬ್ಬರೇ ಮಗನನ್ನು ಕಳಿಸಿ ಕರ್ತನೆ ಅಪ್ಪ ತಂದೆ ದೇವರೇ ಕಲ್ವಾರಿಲಿ ನಿಮ್ಮ ಪವಿತ್ರ ರಕ್ತವನ್ನು ಸುರಿಸಿ ನಮ್ಮನ್ನ ಕೊಂಡುಕೊಂಡಂತ ದೇವರು ನಿಮಗೆ ಸ್ತೋತ್ರ ಅಪ್ಪ. ಹೌದು, ಒಂದು ಕೊರಿಂಥದಲ್ಲಿ ಹೇಳಿದ ಪ್ರಕಾರವಾಗಿ ಅಪ್ಪ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ಕ್ರಾಯಕಿಕೊಳ್ಳಲ್ಪಟ್ಟವರು ಒಂದಾಗಿ ತಂದೆ ನಮ್ಮನ್ನ ಕ್ರಾಯಕಿಕೊಳ್ಳಲ್ಪಟ್ಟಂತ ತಂದೆ ದೇವರೇ, ಮೊದಲೇ ಜಗದೋತ್ಪತ್ತಿಗೆ ಮುಂಚೆ ನಮ್ಮನ್ನ ಆರಿಸಿಕೊಂಡಂತ ದೇವರು ನೀವು ಆಗಿದ್ದೀರ ಸ್ವಾಮಿ. ನೀವು ಒಳ್ಳೆ ದೇವರಪ್ಪ. ಅಪ್ಪ ನಮ್ಮ ಪಾಪಗಳ ನೀವು ಲೆಕ್ಕ ಹಾಕಿಲ್ಲ ತಂದೆ, ನಿಮಗೆ ಸ್ತೋತ್ರ ಮಾಡ್ತೀವಿ. ಕರ್ತನೆ ಬೆಳಗ್ಗೆಯಿಂದಲೂ ನಮ್ಮನ್ನ ಇದುವರೆಗೂ ಕಾಯ್ದು ಕಾಪಾಡಿ ಅಪ್ಪ ನಿಮ್ಮ ಸನ್ನಿಧಾನಕ್ಕೆ ಕೂಡಿ ಬರೋದಕ್ಕೆ ದೇವ್ರೆ ನಮ್ಮನ್ನ ಒಟ್ಟುಗೂಡಿಸ್ತಂತರ ನಮ್ಮ ಸರ್ವಶಕ್ತನಾದಂತೆ ಹೋದೇವ್ರೆ ಯೇಸು ನಾಮದಲ್ಲಿ ನಿಮಗೆ ಸ್ತೋತ್ರ. ಈಗ ಕೂಡಿ ಬಂದಿರುವಂತ ಎಲ್ಲಾ ನನ್ನ ಸಹೋದರ ಸಹೋದರನ ಆಶೀರ್ವದಿಸ್ರಿ. ಬರ್ಬೇಕಾಗಿರೋರು ತಂದೆ ಬೇಗ ಬರುವಂತೆ ಸಹಾಯ ಮಾಡ್ರಿ. ಇನ್ನು ಕರ್ತನೆ ನಿನ್ನ ವಾಕ್ಯಗಳನ್ನ ಬೋಧಿಸುವಂತ ನಿನ್ನ ಬೋಧಕನ ಬಾಯಾಗಿದ್ದು ಅವರ ಕುಟುಂಬವನ್ನು ನೀವು ಆಶೀರ್ವಾದ ಮಾಡಿ ಕರ್ತನೆ ಹೆಚ್ಚಾಗಿ ದೇವರಲ್ಲಿ ನಿನ್ನ ನಾಮದಲ್ಲಿ ಕರ್ತನ ನಾಮದಲ್ಲಿ ಬೆಳೆಯುವಂತೆ ಅವ್ರನ್ನ ಆಶೀರ್ವದಿಸಿರಿ. ಆರೋಗ್ಯವನ್ನು ಕೊಟ್ಟು ಸಮಾಧಾನ ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಒಬ್ಬೊಬ್ಬರಿಗೂ ಕರ್ತನೆ ಪವಿತ್ರಾತ್ಮನ ಶಕ್ತಿಯನ್ನು ಕೊಡ್ಬೇಕೆಂದು ಈ ಕೆಟ್ಟ ಲೋಕದಲ್ಲಿ ನಾವು ಜೀವಿಸುವಾಗ ಎಚ್ಚರಿಕೆಯಿಂದ ಜ್ಞಾನದಿಂದ ನಾವು ಜೀವಿಸಿ ನಮ್ಮ ಆತ್ಮನ ರಕ್ಷಣೆಗೆ ಅಪ್ಪ ನಡೆಸಿಕೊಳ್ಳುವಂತೆ ಬೇಕಾದಂತ ನಮ್ಗೆ ಪವಿತ್ರಾತ್ಮನ ಶಕ್ತಿಯನ್ನು ಕೊಡ್ಬೇಕೆಂದು ಇಗೋ ನಿಮ್ಮ ಒಬ್ಬರೇ ಮಗನು ರಕ್ಷಕನು ವಿಮೋಚಕನಾಗಿ ನಮ್ಮೆಲ್ಲರಿಗೂ ಕೊಟ್ಟಂತ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿದ್ದೀನಿ ನನ್ನ ಪರಲೋಕ ಯೆಹೋವ ದೇವರೇ, ಆಮೇನ್. ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ನಿಮ್ಮೆಲ್ಲರನ್ನೂ ದೇವರ ನಾಮದಲ್ಲಿ ಈ ಒಂದು ಕೂಟಕ್ಕೆ ಸ್ವಾಗತಿಸ್ತಾ ಯೇಸು ಕ್ರಿಸ್ತರಿಗೆ ಮಹಿಮೆ ಉಂಟಾಗ್ಲಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಕನ್ನಡದಲ್ಲಿ ಪೇಜ್ ನಂಬರ್ 88ನೇ ಒಂದು ವಿಶೇಷವಾದಂತ ಒಂದು ಪಾಠನ ನಾವು ಈ ದಿನ ನಾವು ನೋಡುವಂತವರಾಗಿದ್ವಿ. ಅದಕ್ಕಿಂತ ಮುಂಚಿತವಾಗಿ ಕಳೆದ ವಾರ ನಾವು ಯಾವ ಒಂದು ಅಂಶನ ನಾವು ಸ್ಟಡಿ ಮಾಡಿದ್ವಿ ಅಂತ ನಾವು ನೋಡ್ಬೇಕಾದ್ರೆ, ಗಲಿಲಾಯದಲ್ಲಿ ನಡೆದಿರುವಂತ ಒಂದು ಘಟನೆ, ಯೋಹಾನನ ಶಿಷ್ಯಂದಿರು ಯೇಸು ಕ್ರಿಸ್ತರ ಬಗ್ಗೆ ಮಾತಾಡ್ಕೊಂಡಿರುವಂತ ಒಂದು ಸಂಗತಿನ ನಾವು ನೋಡಿದ್ದೀವಿ. ಏನ್ ನಡೆದಿದೆ ಅಂತ ನಾವು ನೋಡ್ಬೇಕಾದ್ರೆ, ಯೋಹಾನ ಸೆರೆಮನೆಗೆ ಹೋದಾಗ ಯೇಸು ಸ್ವಾಮಿ ಬಳಿಗೆ ಯೋಹಾನನ ಶಿಷ್ಯಂದಿರು ಬಂದು ಅವರು ನಡೆದಂತ ಒಂದು ಘಟನೆಗಳ ಬಗ್ಗೆ ಮಾತನಾಡಿ, ಯೇಸು ಕ್ರಿಸ್ತರು ಕೂಡ ಮುಂದೆ ಬರುವಂತ ಒಂದು ದೇವ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಲಕ್ಷಣಗಳ ಬಗ್ಗೆ ಮಾಹಿತಿನ ಯೇಸು ಕ್ರಿಸ್ತ ಶಿಷ್ಯಂದಿರಿಗೂ ಮತ್ತೆ ಯೋಹಾನ ಶಿಷ್ಯಂದಿರಿಗೂ ತಿಳಿಸ್ಕೊಟ್ಟಿರುವಂತ ಒಂದು ವಿಚಾರನ ನಾವು ನೋಡಿದ್ವಿ ಪ್ರಿಯರೇ. ಈ ದಿನ ನಾವು ರೀಪ್ರಿಂಟ್ ನ ಒಂದು ಪಾಠ ನಾವು ನೋಡ್ತಾ ಇದೀವಿ. ರೀಪ್ರಿಂಟ್ 2620ನೇ ಒಂದು ಪುಟದಲ್ಲಿ ಬರೆದಿರುವಂತ ಒಂದು ವಿಶೇಷವಾದಂತ ಒಂದು ಪಾಠ. ಆ ಪಾಠನ ಈ ದಿನ ಓದಿ ನಾವು ಅಧ್ಯಯನ ಮಾಡುವಂತರಾಗಿರೋಣ. ನಿರಾಶನಾದ ಪ್ರವಾದಿಯ ಬುದ್ಧಿವಂತಿಕೆಯ ವಿಧಾನ. ಲೂಕ 7ನೇ ಅಧ್ಯಾಯ 18ರಿಂದ 28ನೇ ವಚನ. ಎಲ್ಲಾ ಚೆನ್ನಾಗಿ ಮಾಡಿದ್ದಾನೆ. ಮಾರ್ಕ 7ನೇ ಅಧ್ಯಾಯ 37 ವಚನ. ಯೇಸು ಅನೇಕ ಅದ್ಭುತಗಳನ್ನು ಮಾಡುತ್ತಾ
ಅಸಂಖ್ಯಾತ ಶಿಷ್ಯರನ್ನು ಮಾಡಿಕೊಳ್ಳುತ್ತಾ ಮತ್ತು ಬಹು ಅಲ್ಪವಾದ ವಿರೋಧವನ್ನು ಎದುರಿಸುತ್ತಾ ಇದ್ದಾಗ ಆತನ ದಾಯಾದಿಯಾದ ಸ್ಥಾನಿಕನಾದ ಯೋಹಾನನ ವಿಷಯವು ಬಹು ಭಿನ್ನವಾದ ರೀತಿಯಲ್ಲಿ ಸಾಗುತ್ತಿತ್ತು. ಆದರೂ ಇದು ಯೋಹಾನನು ತನ್ನ ವಿಷಯವಾಗಿ ಪ್ರವಾದಿಸಿದ ಅನುಸಾರವಾಗಿಯೇ ಇತ್ತು. ಅವನು ಹೇಳಿದ್ದು, ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು. ಯೇಸು ಬಹು ಸಫಲನಾಗಿ ಪರಿಶ್ರಮಿಸುತ್ತಿದ್ದ ಸ್ಥಳದಿಂದ ಸುಮಾರು 120 ಮೈಲಿ ದೂರದಲ್ಲಿ ಅವನು ಸೆರೆಮನೆಯಲ್ಲಿದ್ದನು. ನೆಲಮಾಳಿಗೆಯ ಕತ್ತಲಿನ ಒಂದು ಕೋಣೆಯಲ್ಲಿ ಬಂಧಿಸಿಡುವುದು ಆ ಕಾಲದಲ್ಲಿ ಸಾಮಾನ್ಯವಾಗಿತ್ತು. ಮತ್ತು ನಮ್ಮ ಕರ್ತನು ಈತನ ಪರವಾಗಿ ಪ್ರತಿಭಟನಾ ಧ್ವನಿ ಎತ್ತದೆ ಮತ್ತು ಈತನ ಬಿಡುಗಡೆಗಾಗಿ ಯಾವ ಅದ್ಭುತ ಶಕ್ತಿಯನ್ನು ಪ್ರಯೋಗಿಸದೆ ತನ್ನ ಕಾರ್ಯದಲ್ಲಿ ಮುಂದುವರಿಯುತ್ತಿದ್ದದ್ದು ವಿಶೇಷವಾಗಿ ಮೆಸ್ಸಿಯನು ನೆರವೇರಿಸಲಿರುವ ಕಾರ್ಯಗಳನ್ನು ಎದುರು ನೋಡುತ್ತಿದ್ದ ಯೋಹಾನನಿಗೆ ಇದು ಬಹು ವಿಚಿತ್ರವಾಗಿ ಕಂಡಿರುವ ಸಂಭವವಿತ್ತು. ಮೆಸ್ಸಿಯನನ್ನು ಭೂಲೋಕದ ಒಬ್ಬ ಮಹಾ ಸೇನಾನಾಯಕನಾದ ಅರಸನನ್ನಾಗಿ ಎದುರು ನೋಡುವುದು ಯಹೂದರಲ್ಲಿದ್ದ ನಿರೀಕ್ಷೆ ಅನುಸಾರ ಸಾಮಾನ್ಯವಾಗಿತ್ತು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಲೇಖಕರಾಗಿರುವಂತ ಸಹೋದರರಂತ ರಜಲ್ ಬ್ರದರ್ ಅವರು ಒಂದು ವಿಶೇಷವಾದಂತ ಒಂದು ಪಾಯಿಂಟ್ ಗಳನ್ನ ಈ ದಿನ ನಮ್ಗೆ ತಿಳಿಸ್ತಾ ಇದ್ದಾರೆ. ನಾವು ತಿಳ್ಕೊಳ್ಳುವಂತವರಾಗಿರೋಣ. ಎಲ್ಲಾನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ಅಂತಂದ್ರೆ, ಈ ಕಡೆ ಯೇಸು ಕ್ರಿಸ್ತರ ಒಂದು ಸೇವೆನೂ ಕೂಡ ಅದ್ಭುತವಾಗಿ ನಡೀತಾ ಇದೆ. ಯೋಹಾನನ ಒಂದು ದೇವರ ನೇಮಿತವಾದಂತ ಒಂದು ಸೇವೆನೂ ಕೂಡ ಒಂದು ವಿಶೇಷವಾಗಿ ನಡೀತಾ ಇದೆ. ಪ್ರಿಯರೇ, ಯೋಹಾನರು ಸ್ನಾನಿಕರಾದಂತ ಯೋಹಾನರು ಏನಾಗಿದ್ರು ಅಂತಂದ್ರೆ ಒಂದು ಪ್ರವಾದಿ ಅಂತ ನಮಗ್ ಗೊತ್ತು. ಆದ್ರೆ ಆ ಪ್ರವಾದಿ ನಿರಾಸೆ ಆಗಿದ್ದಾರೆ. ಪ್ರಿಯರೇ, ಅವ್ರಿಗೊಂದು ಬುದ್ಧಿವಂತಿಕೆಯ ಒಂದು ವಿಧಾನನ ನಮ್ಗಿಲ್ಲಿ ತಿಳಿಸ್ತಾ ಇದ್ದಾರೆ. ಯಾವ ರೀತಿ? ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಸ್ವಾಮಿ ಅನೇಕ ಸ್ಥಳಗಳಲ್ಲಿ ಅದ್ಭುತ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ರು. ಎಲ್ಲಾ ಕಡೆನೂ ಕೂಡ ಅವ್ರ ಶಿಷ್ಯಂದಿರನ್ನ ಕರ್ಕೊಂಡು ಒಂದೊಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ರು. ಹಾಗೇನೆ ಸ್ನಾನಿಕಂತ ಯೋಹಾನನು ಕೂಡ ಇದೇ ಒಂದು ದಾರಿಲೇ ಕೂಡ ನಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಪ್ರವಾದಿಗಳು ಹೇಳಿರೋ ಪ್ರಕಾರ ಇಲ್ಲಿ ಒಂದು ವಿಶೇಷವಾದಂತ ಒಂದು ವರದಿ ಇದೆ. ಪ್ರಿಯರೇ, ಅದೇನು ಅಂತ ನಾವು ನೋಡ್ಬೇಕಾದ್ರೆ, ಆತನು ಹೆಚ್ಚಿಸಲ್ಪಡಬೇಕು, ನಾನು ಕಡಿಮೆ ಆಗಬೇಕು. ಅಂದ್ರೆ ಏನು? ಆತನು ವೃದ್ಧಿ ಆಗ್ಬೇಕು, ನಾನು ಕಡಿಮೆ ಆಗ್ಬೇಕು. ಈ ಒಂದು ಮಾತಿದೆಯಲ್ಲ, ಇದು ಒಂದು ಪ್ರವಾದನೆ ಮಾತು. ಯಾರಪ್ಪ ವೃದ್ಧಿ ಆಗ್ಬೇಕು, ಯಾರಪ್ಪ ಕಡಿಮೆ ಆಗ್ಬೇಕು ಅಂತ ನಾವು ನೋಡ್ಬೇಕಾದ್ರೆ, ಸ್ನಾನಿಕನಾದಂತ ಯೋಹಾನನು ಕಡಿಮೆ ಆಗ್ಬೇಕು, ಯೇಸು ಕ್ರಿಸ್ತರ ಒಂದು ಕೆಲಸ ಕಾರ್ಯಗಳು ಅದು ವೃದ್ಧಿ ಆಗ್ಬೇಕು ಅನ್ನೋ ಒಂದು ಪ್ರವಾದನೆ ಮಾತು. ಪ್ರಿಯರೇ, ಇದು ನೆರವೇರ್ತಾ ಇದೆ. ಇದು ನೆರವೇರ್ಬೇಕಾದ್ರೆ ನಾವೆಲ್ಲ ಥಿಂಕ್ ಮಾಡುವಂತ ಒಂದು ವಿಶೇಷವಾದಂತ ಒಂದು ಅಂಶ ಇದು. ಯಾಕೆ ಅಂತಂದ್ರೆ, ಸ್ನಾನಿಕ ಅಂತ ಯೋಹಾನನು ಯಾವ ರೀತಿ ಇದ್ರು ಅಂತ ನಾವು ನೋಡ್ಬೇಕಾದ್ರೆ, ಅವರ ಒಂದು ಹಿಸ್ಟ್ರಿನೇ ನಾವು ನೋಡ್ಬೇಕಾದ್ರೆ, ಅವರು ಬಾಲಕವಾಗಿರ್ಬೇಕಾದ್ರೆ, ಯೌವನ ಒಂದು ಪ್ರಾಯದಲ್ಲಿ ಇರ್ಬೇಕಾದ್ರೇನೆ ಆಗ್ಲಿ, ಅವರು ನಡೆದು ಬಂದಂತ ಒಂದು ಹಾದಿನೇ ನೋಡ್ಬೇಕಾದ್ರೆ ಆಗ್ಲಿ, ಅವರ ಒಂದು ತಂದೆ ತಾಯಿಯ ಒಂದು ಕೆಲಸ ಕಾರ್ಯಗಳನ್ನ ನಾವು ನೋಡ್ಬೇಕಾದ್ರೆ ಆಗ್ಲಿ, ತುಂಬಾ ಘನಘೋರವಾದಂತ ಒಂದು ಸ್ಥಾನದಿಂದ ಬಂದಿರುವಂತ ವ್ಯಕ್ತಿ. ಈತರು ನೋಡಿದ್ರೆ ಯಹೂದಿಗಳೆಲ್ಲರೂ ಕೂಡ ಎದುರಿ ನಡುಗುತ್ತಾ ಇದ್ರು. ಯಾಕೆಂದ್ರೆ ವಿಶೇಷವಾಗಿ ಪ್ರವಾದಿ ಅಂತಂದ್ರೆ ಅಷ್ಟೊಂದು ಪ್ರಾಮುಖ್ಯತೆ ಇತ್ತು. ಆದ್ರೆ ಕೆಲವು ಮಂದಿ ಮೆಸ್ಸಿಯ ಅಂತ ಅನ್ಕೊಂಡ್ಬಿಟ್ಟಿದ್ರು. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರಿ, ಮೆಸ್ಸಿಯನ್ ಬರೋದೇ ಬೇರೆ ರೀತಿ, ಮೆಸ್ಸಿಯನ ಒಂದು ವಿಶೇಷವಾದಂತ ಕೆಲಸ ಕಾರ್ಯಗಳನ್ನೇ ಬೇರೆ ರೀತಿ ಅನ್ಬಿಟ್ಟು ಆ ಒಂದು 12 ಗೋತ್ರದ ಜನರು ಅಂದ್ರೆ ಇಡೀ ಇಸ್ರೇಲ್ ಅವರು ಕಾಯ್ತಾ ಇದ್ರು ಅಂತ ನಾವು ನೋಡ್ತೀವಿ. ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಬರ್ತಾರೆ, ಅವರ ಒಂದು ಕೆಲಸ ಕಾರ್ಯಗಳನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ಆ ಒಂದು ಸಮಯ ಬರುತ್ತೆ, ಆಗ ಸ್ನಾನಿಕಾಂತ ಯೋಹಾನ ಸೆರೆಮನೆಗೆ ಹೊಂಟೋಗ್ತಾರೆ. ಪ್ರಿಯರೇ, ಸ್ನಾನಿಕಾಂತ ಯೋಹಾನಂಗೂ ಮತ್ತೆ ಯೇಸು ಕ್ರಿಸ್ತರಿಗೂ ಎಷ್ಟು ದೂರ ಇತ್ತು ಅಂತಂದ್ರೆ 120 ಮೈಲು. ಅಂದ್ರೆ 1 ಮೈಲಿಗೆ 1.45 ಕಿಲೋಮೀಟರ್ಸ್. ಪ್ರಿಯ ಸಹೋದರ ಮತ್ತು ಸಹೋದರಿ, ಅಂತದ್ರಲ್ಲಿ 120 ಮೈಲು ಅಂತಂದ್ರೆ ಅದು ಎಷ್ಟೋ ಒಂದು ಕಿಲೋಮೀಟರ್. ಹೆಚ್ಚು ಕಮ್ಮಿ 150ರಿಂದ 170 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಯಾರಪ್ಪ ಇದ್ರು ಅಂತ ನಾವು ನೋಡ್ಬೇಕಾದ್ರೆ, ಸ್ನಾನಿಕಾಂತ ಯೋಹಾನ ಯೇಸು ಕ್ರಿಸ್ತರಿಗೆ ಅವ್ರನ್ನ ಸೆರೆಮನೆಗೆ ಹಾಕ್ಬಿಟ್ಟು ನೆಲ ಮಾಡಿ. ಅಂದ್ರೆ ಏನು ಪ್ರಿಯರೇ? ಆಗ ಗ್ರೌಂಡ್ ಫ್ಲೋರ್, ಈಗ ನಾವೆಲ್ಲ ನೋಡ್ತೀವಿಲ್ಲ ಪಾರ್ಕಿಂಗ್ ಎಲ್ಲ ಮಾಡ್ಬೇಕಾದ್ರೆ ಗ್ರೌಂಡ್ ಫ್ಲೋರ್ ಹೆಂಗ್ ಹೋಗ್ತೀವೋ ಅದೇ ತರನೇ ನೆಲ ಮಾಡಿಯಲ್ಲಿ ಕತ್ತಲೆ ಒಂದು ಕೋಣೆಯಲ್ಲಿ ಬಂಧಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಲ್ಲೆಲ್ಲ ವಿದ್ಯುತ್ ಎಲ್ಲ ಇರ್ಲಿಲ್ಲ. ಆಗ ನೆಲ ಮಾಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಸೆರೆಮನೆಗೆ ಹಾಕೋ ರೀತಿ
ಅವ್ರನ್ನ ಬಂಧಿಸ್ಬಿಟ್ಟಿದ್ರು ಪ್ರಿಯರೇ. ಈ ಸಂದರ್ಭದಲ್ಲಿ ಸ್ನಾನಿಕರ್ತ ಯೋಹಾನನಿಗೂ ಮತ್ತೆ ಆತನ ಶಿಷ್ಯಂದಿರಿಗೂ ಕೂಡ ಏನೊಂದು ಆಲೋಚನೆ ಬಂತು ಅಂತಂದ್ರೆ, ನಮ್ಮನ್ನ ಕಾಯೋದಿಕ್ಕೆ, ನಮ್ಮನ್ನ ರಕ್ಷಿಸೋದಿಕ್ಕೆ ಯೇಸು ಕ್ರಿಸ್ತರು ಬರ್ತಾರೆ, ಮೆಸ್ಸಿಯ ಬರ್ತಾರೆ ಅಂತ ಅನ್ಬಿಟ್ಟನೆ ಗ್ರಹಿಸ್ತಾ ಇದ್ರು ಪ್ರಿಯರೇ. ಅವ್ರು ಬಂದು ಒಂದು ಹೋರಾಟ ಮಾಡೋದೇ ಆಗ್ಲಿ, ಒಂದು ಅದ್ಭುತ ಮಾಡೋದೇ ಆಗ್ಲಿ, ಏನೋ ಒಂದು ಚಮತ್ಕಾರ ಕೆಲ್ಸಗಳನ್ನ ಮಾಡಿ ಯೋಹಾನನು ಕೂಡ ಬಿಡಿಸಿ, ಇಬ್ರು ಕೂಡ ಒಂದು ಒಳ್ಳೆ ಫ್ರೀಡಮ್ ಫೈಟರ್ ತರ ನಿಂತ್ಕೊಂಡು ಇಡೀ ಇಸ್ರೇಲ್ ರೋಮ್ ಸರ್ಕಾರನೇ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡ್ರು. ಆದ್ರೆ ಆ ರೀತಿ ಆಯ್ತಾ ಅಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಮೆಸ್ಸಿಯನ ಒಂದು ಕೆಲಸ ಆ ರೀತಿ ಇರಲ್ಲ. ಇವರೆಲ್ಲ ಏನ್ ಅನ್ಕೊಂಡಿದ್ರು ಅಂದ್ರೆ ಮೆಸ್ಸಿಯ ಅಂದ್ರೆ ಮಹಾ ಸೈನಿಕನು, ಅರಸನ್ಗಿಂತ ಅರಸನ್ನೇ ಎದುರಿಸುವಂತ ವ್ಯಕ್ತಿ, ಆ ರೀತಿ ಇರ್ತಾರೆ ಮೆಸ್ಸಿಯ ಅಂತ ಅನ್ಕೊಂಡ್ರು. ಆದ್ರೆ ಅವರ ನಿರೀಕ್ಷೆಗೆ ತಕ್ಕಂತೆ ಯೇಸು ಕ್ರಿಸ್ತರ ಒಂದು ಕೆಲಸ ಕಾರ್ಯಗಳು ಆ ರೀತಿ ಇರಲ್ಲ. ಆ ರೀತಿ ಮಾಡೋದಕ್ಕೆ ಶಕ್ತರಾಗಿದ್ರು ಕೂಡ ಯೇಸು ಕ್ರಿಸ್ತರು ಮಾರಲ್ಲ ಪ್ರಿಯರೇ. ಅವ್ರು ಬಂದಿದ್ದೇ ಒಂದೇ ಒಂದು ಕೆಲ್ಸಕ್ಕಾಗಿ, ರ್ಯಾನ್ಸಮ್, ಈಡು ಬಲಿ ಕೊಡೋದಕ್ಕೋಸ್ಕರನೇ ಬಂದ್ರು. ಆ ಒಂದು ಕರ್ತವ್ಯನ ಮಾಡೋದಕ್ಕೆ ಇಷ್ಟೆಲ್ಲ ಕೆಲಸ ಪಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡಿ. ಓಕೆ ಬ್ರದರ್. ಯೋಹಾನನು ತನ್ನ ಮನಸ್ಸಿನಲ್ಲಿ ಎಷ್ಟು ಸುಲಭವಾಗಿ ಭಯ ಸಂದೇಹಗಳನ್ನು ಉಂಟಾಗ ಕೊಂಡನೆಂಬುದನ್ನು ನಾವು ನೋಡುತ್ತೇವೆ. ಈ ಸಂಗತಿಯು ಪೂರ್ಣವಾಗಿ ಒಂದು ವಂಚನೆಯಾಗಿದ್ದು, ಯೇಸು ಮತ್ತು ನಾನು ನಮ್ಮನ್ನು ಮೋಸಪಡಿಸಿಕೊಂಡಿರುವೆಂದು ಆತನು ಹೇಳಿದ್ದಿರಬಹುದು. ದೇವರ ಏರ್ಪಾಡಿನ ಪ್ರಕಾರ ಆತನ ಇಂದಿನ ನಡವಳಿಕೆಗಳ ಬಗ್ಗೆ ತನ್ನ ಎಲ್ಲಾ ನಂಬಿಕೆಯನ್ನು ಅಲ್ಲದೆ ಈಗಿನ ಹಾಗೂ ಮುಂದಿನ ಕಾಲದ ವಿಷಯದಲ್ಲಿ ತನ್ನಲ್ಲಿದ್ದ ನಿರೀಕ್ಷೆಯನ್ನೆಲ್ಲ ಕಳಕೊಂಡವನಾಗಿದ್ದಿರಬಹುದು. ಇಂಥ ದೊಡ್ಡ ನಿರಾಶೆಯ ಅನುಭವದಾಗ್ಯೂ ಆತನ ನಂಬಿಕೆಯು ಕರ್ತನ ಮೇಲೆ ಸ್ಥಿರವಾಗಿ ನೆಲೆಗೊಂಡಿತ್ತು. ತನ್ನ ಶಿಷ್ಯರನ್ನು ಯೇಸುವಿನ ಬಳಿಗೆ ವಿಚಾರಿಸಲು ಕಳುಹಿಸಿದ್ದುದರಲ್ಲಿ ಮತ್ತು ಆ ವಿಚಾರಣೆಯ ರೀತಿಯಲ್ಲಿ ಇದು ತಿಳಿದು ಬಂದಿರುವುದು. ಇದು ಒಂದು ತಮಾಷೆಯ ವಿಷಯವೋ ಅಥವಾ ನಾವು ಭ್ರಮೆಯುಳ್ಳವರಾಗಿರುವೆವೋ ಎಂದು ಆತನು ಹೇಳಲಿಲ್ಲ. ಆದರೆ ಇದಕ್ಕೆ ಬದಲಾಗಿ ಆತನ ಪ್ರಶ್ನೆಯು ಸ್ವಸ್ಥ ಬುದ್ಧಿಯಿಂದ ಕೂಡಿದ್ದು, ಅದರಲ್ಲಿ ವ್ಯಕ್ತವಾಗಿದ್ದುದೆಂದರೆ ಈವರೆಗೂ ಕರ್ತನು ನಡೆಸುತ್ತಾ ಬಂದಿರುವುದು ನಿಶ್ಚಿತವಾಗಿದ್ದು, ಪ್ರವಾದಿಯ ಮನಸ್ಸಿನಲ್ಲಿದ್ದ ಒಂದೇ ಸಂದೇಹವು ತಾನು ಯೇಸುವಿನ ಮುಂದೂತನಾಗಿದ್ದು, ಯೇಸುವು ಪ್ರತಿಯಾಗಿ ತನಗಿಂತಲೂ ಹೆಚ್ಚಿನವನಾಗಿದ್ದು, ತಾನು ಮುಂದೆ ಬರಲಿರುವ ಇನ್ನೂ ಹೆಚ್ಚಿನವನ ಮುಂದೂತನಾಗಿರುವನೋ ಏನೋ ಎನ್ನುವುದು. ನಿಖರವಾಗಿ ಹೇಳುವುದಾದರೆ ಇದೇ ಸರಿಯಾದ ಸಂಗತಿಯಾಗಿತ್ತು. ಏಕೆಂದರೆ ಶರೀರ ಸಂಬಂಧದಲ್ಲಿ ಬಂದ ಯೇಸು ನಿಜವಾಗಿಯೂ ಎರಡನೇ ಬರೋಣದಲ್ಲಿ ಲೋಕ ಉಂಟಾದದಿಂದಲೂ ಪರಿಶುದ್ಧ ಪ್ರವಾದಿಗಳ ಮೂಲಕವಾಗಿ ಮುಂತಿಳಿಸಿದ ವಿಶೇಷವಾದ ಅದ್ಭುತ ಕಾರ್ಯಗಳನ್ನು ಮಾಡಲಿರುವ ಇನ್ನೂ ಅಧಿಕವಾದ ಪ್ರಭಾವವುಳ್ಳವನಾದ ಕ್ರಿಸ್ತನಿಗೆ ಒಬ್ಬ ಮುಂದೂತನಾಗಿಯೂ ಆತನ ಮುಂದೆ ದಾರಿಯನ್ನು ಸಿದ್ಧ ಮಾಡುವವನಾಗಿಯೂ ಇದ್ದನು. ಅಪೊಸ್ತಲ ಕೃತ್ಯಗಳು 3:21-23. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೋಹಾನನ ತನ್ನ ಮನಸ್ಸಿನಲ್ಲಿ ಎಷ್ಟೊಂದು ಸುಲಭವಾಗಿ ಭಯ ಅನ್ನೋದನ್ನ ಉಂಟಾಗ್ಬಿಟ್ಟಿತ್ತು ಅಂತಂದ್ರೆ ತುಂಬಾ ಉಂಟಾಗಿತ್ತು ಪ್ರಿಯರೇ. ಈಗ ಥಿಂಕ್ ಮಾಡಿ, ನಮ್ಮನ್ನ ಏನಾದ್ರೂ ಸೆರೆಮನೆಗೆ ಹಾಕ್ಬಿಟ್ರೆ ನಾವು ಹೇಗೆ ದಿಗ್ಭ್ರಮೆ ಹೊಂದ್ಬಿಡ್ತೀವೋ ಅದೇ ಪ್ರಕಾರನೇ ಯೋಹಾನನ್ಗೂ ಆಗಿದೆ ಪ್ರಿಯರೇ. ಯೋಹಾನ ಯಾವ ರೀತಿ ಅಂತಂದ್ರೆ, ಏನೋ ತಪ್ಪು ಮಾಡ್ದೇನೆ ಸೆರೆಮನೆಗೆ ಸಿಗಾಕೊಂಡಲ್ಲ ಅಂತ ಒಂದು ಪಶ್ಚಾತ್ತಾಪ, ಮತ್ತೆ ಇಷ್ಟೆಲ್ಲಾ ಕೆಲಸ ಮಾಡಿದ್ರುನುವೆ ದೇವರು ನನ್ನ ಯಾಕೆ ಇಂತ ಒಂದು ಘನಘೋರವಾದಂತ ಸ್ಥಿತಿಗೆ ತಂದ್ಬಿಟ್ರು ಅಂತ ಒಂದು ನಿರಾಶೆ, ಈ ಒಂದು ದೊಡ್ಡವಾದಂತ ಒಂದು ಆಲೋಚನೆಗಳು ಆ ಒಂದು ಕತ್ತಲೆ ಕೋಣೆಯಲ್ಲಿ ಇರ್ಬೇಕಾದ್ರೆ ಈ ರೀತಿ ನಡೆದಿರುತ್ತೆ ಅನ್ಬಿಟ್ಟು ಹಿರಿಯ ಸಹೋದರ ಅಂತ ರಸಲ್ ಬ್ರದರ್ ಹೇಳ್ತಾ ಇದಾರೆ. ಖಂಡಿತವಾಗ್ಲೂ ಈ ರೀತಿ ನಡೆದಿರುತ್ತೆ. ಏನಕ್ಕಂದ್ರೆ ಸ್ನಾನಿಕಂತ ಯೋಹಾನನು ಕೂಡ ಒಬ್ಬ ಪ್ರವಾದಿಯಾಗಿದ್ರು ಕೂಡ ಆತನು ಕೂಡ ಒಬ್ಬ ಮನುಷ್ಯ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಮನುಷ್ಯನಲ್ಲಿ ಆಗುವಂತ ಒಂದು ಹ್ಯೂಮನ್ ಟೆಂಡೆನ್ಸಿ ಮತ್ತೆ ಮನುಷ್ಯನಲ್ಲಿ ಆಗುವಂತ ಒಂದು ಭಯ ಭೀತಿ ಆತನಲ್ಲೂ ಆಗಿತ್ತು. ಅದಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಶಿಷ್ಯಂದಿರನ್ನ ಕರೆಸ್ಬಿಟ್ಟು, ನೋಡ್ರಪ್ಪ, ನೀವು ಯೇಸು ಕ್ರಿಸ್ತರ ಬಳಿ ಹೋಗಿ ನಿಮ್ಗೆ ಏನಾದ್ರೂ ಒಂದ್ ಮಾಹಿತಿ ಸಿಗ್ಬಹುದು ಅಂತ ಅನ್ಬಿಟ್ಟು ಹಂಚಿ ಕಳಿಸ್ತಾನೆ ಪ್ರಿಯರೇ. ಈ ರೀತಿ ಕಳಿಸ್ದಾದ್ಮೇಲೆ ಯೇಸು ಕ್ರಿಸ್ತ ಹತ್ರ ಟ್ರ್ಯಾಪ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಶಿಷ್ಯಂದಿರೆಲ್ಲ ಹೋಗ್ತಾರೆ. ಹೇಗಾದ್ರೂ ಮಾಡಿ ಯೇಸು ಕ್ರಿಸ್ತರನ್ನ ಕನ್ವಿನ್ಸ್ ಮಾಡೋಣ, ಮತ್ತೆ ನಮ್ಮ ಗುರುಗಳಾದಂತ ಯೋಹಾನನ ಸೆರೆಮನೆಯಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಇದಕ್ಕೆ ಶಕ್ತರು ಯಾರು ಅಂತಂದ್ರೆ ಯೇಸು ಕ್ರಿಸ್ತರು ಒಬ್ಬರೇ, ನಜರೇತಿನ ಯೇಸು ಅಂತ ಅನ್ಕೊಂಡು ಎಲ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಹೋಗಿದ್ದಾರೆ. ಆದ್ರೆ ಯೇಸು ಕ್ರಿಸ್ತರು ಅವ್ರನ್ನ ಯಾವ ರೀತಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಸರಳವಾಗಿಯೂ
ಮತ್ತೆ ಒಳ್ಳೆ ಔದಾರ್ಯವಾಗಿಯೂ ಮತ್ತೆ ಅವ್ರಿಗೆ ನಿರೀಕ್ಷೆ ಅನ್ನೋದನ್ನ ಇನ್ನೂ ಸಮಯ ಬಂದಿಲ್ಲ ಅನ್ನೋ ರೀತಿ ಹೇಳಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ಹಳೆ ಒಡಂಬಡಿಕೆಯಲ್ಲಿ ಬರ್ದಿರೋಂತ ಎಲ್ಲಾ ಪ್ರವಾದನೆ ಮಾತುಗಳನ್ನ ನಾವೆಲ್ಲ ಓದ್ಬಿಟ್ರೆ ಏನಾಗ್ಬಿಡುತ್ತೆ, ಓ ಈಗ್ಲೇ ನೆರವೇರ್ಬೇಕೇನೋ, ಈಗ ನಡೆಯುತ್ತೇನೋ ಅಂತ ಅನ್ಬಿಟ್ಟಿಲ್ಲ ಪ್ರಿಯರೇ. ಅದು ಕಾಲಘಟ್ಟವಾದಂತ ಒಂದು ಸಮಯ ಇರುತ್ತೆ, ಅದಕ್ಕೆ ಆದಂತ ಒಂದು ಸಮಯ ಬರ್ಬೇಕು, ಅದಕ್ಕೆ ಆದಂತ ರೀತಿಯ ಒಂದು ಬದಲಾವಣೆಗಳಾಗ್ಬೇಕು. ಎಲ್ಲರ ಒಂದು ಜನರ ಒಂದು ಮನಸ್ಥಿತಿ ಏನಾಗಿತ್ತು ಅಂತಂದ್ರೆ, ಓ ಈಗ್ಲೇನೆ ಕ್ರಿಸ್ತನ ಒಂದು ರಾಜ್ಯ ಸ್ಥಾಪನೆ ಆಗ್ಬಿಡುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ರು ಪ್ರಿಯರೇ. ಆ ರೀತಿ ಇರಲ್ಲ ಪ್ರಿಯರೇ. ನಮ್ಗೆಲ್ಲ ಗೊತ್ತು ಕ್ರಿಸ್ತನ ಮೊದಲನೇ ಬರುವಿಕೆ ಈಡುಬಲಿ, ಮತ್ತೆ ತುಂಬಾ ಸ್ವಲ್ಪ ವರ್ಷಗಳ ನಂತರ ಅವರ ಒಂದು ಎರಡನೇ ಬರುವಿಕೆಯಲ್ಲಿ ಬಂದು ಇಡೀ ರಾಜ್ಯನ ಸ್ಥಾಪನೆ ಮಾಡುವಂತ ಒಂದು ಸನ್ನಿವೇಶ ಈಗ ನಮ್ಗೆ ಪ್ರಾಂಪ್ಟ್ ಆಗಿ ಗೊತ್ತಾಗ್ತಾ ಇದೆ. ಆದ್ರೆ ಆಗಿನ ಕಾಲದಲ್ಲಿ ಇದ್ದಂತ ಯಹೂದಿಗಳಿಗೆ ಅಷ್ಟು ಸರಳವಾಗಿ ಅರ್ಥ ಆಗ್ತಿರ್ಲಿಲ್ಲ ಪ್ರಿಯರೇ. ಯಾಕೆ ಅಂತಂದ್ರೆ ನಮಗೆ ಸಿಕ್ಕಿರುವಂತ ಒಂದು ಜ್ಞಾನ ಅವ್ರಿಗೆ ಇರ್ಲಿಲ್ಲ, ಬಟ್ ನಮ್ಮಲ್ಲಿರುವಂತ ಭಯ ಭಕ್ತಿ ಅವರಲ್ಲಿ ಇನ್ನೂ ಹೆಚ್ಚಾಗಿತ್ತು ಪ್ರಿಯರೇ. ಈ ರೀತಿ ಇರ್ಬೇಕಾದ್ರೆ ಅವ್ರಿಗೆಲ್ಲ ಅರ್ಥ ಮಾಡಿಸಿ ಯೇಸು ಕ್ರಿಸ್ತರು ಹೇಳಿ ಅವ್ರಿಗೆ ಸಮಾಧಾನನ ದಯಪಾಲಿಸಿ ಅವ್ರಿಗೊಂದು ನಿರೀಕ್ಷೆನ ಕೊಟ್ಟು, ಈ ಪ್ರವಾದಿಯಾದಂತ ಯಾರಿಗೆ ನಮಗೆಲ್ಲ ಗೊತ್ತಿರುವಂತೆ ಯೋಹಾನನ್ಗುನು ಕೂಡ ನಿರೀಕ್ಷೆನ ತಿರುಗಿಸ್ತಾರೆ ಪ್ರಿಯರೇ. ನೋಡಿ ಆ ಒಂದು ವಾರ್ತೆನ ನಾವು ಓದೋಣ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 21ನೇ ವಚನ, 22-23. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕಕ್ಕೆ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಎಷ್ಟನೇ ವಚನ ಅಂತಂದ್ರೆ? ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 21-23. ಆ ಕಾಲದ ವಿಷಯವಾಗಿ ದೇವರು ಅಂದ್ರೆ ದೇವರು ಅದರ್ ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವು ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಮೋಶೆ ನೋಡಿ ಪ್ರಿಯರೇ, ಈ ಒಂದು ವಾರ್ತೆ ಇದೆಯಲ್ಲ, ಸಮಸ್ತವನ್ನು ಸರಿಪಡಿಸುವಂತ ಒಂದು ಕಾಲ, ಆ ಒಂದು ಕಾಲ ಯಾವಾಗ ಬರ್ಬೇಕು ಅಂತ ನಾವು ನೋಡ್ಬೇಕಾದ್ರೆ ಸಮಸ್ತವೂ ಕೂಡ ಸರಿ ಆಗದಿರೋ ರೀತಿಯಲ್ಲಿ ಆಗ್ಬೇಕು. ಅದೇ ಡಾರ್ಕ್ ಏಜಸ್ ಅಂದ್ರೆ ಆ ಕ್ರಿಸ್ತನ ಒಂದು ಇಲ್ದೇ ಇರುವಂತ ಒಂದು ಕಾಲ, ಅಂತ್ಯ ಕ್ರಿಸ್ತನ ಒಂದು ಕಾಲದಲ್ಲಿ ನೆರವೇರ್ಬೇಕು. ಇದೆಲ್ಲ ನೆರವೇರಿದ ನಂತರನೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಡೀ ಲೋಕಕ್ಕೆ ದೇವರ ಒಂದು ವಿಶೇಷವಾದಂತ ಒಂದು ಲಕ್ಷಣಗಳನ್ನ ಕಾಣಿಸೋದಕ್ಕೆ ಸಾಧ್ಯವಾಗಿತ್ತು. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಯಾರ ಬಳಿ ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಇದೆಯಾ? ಓದಿ ಸಿಸ್ಟರ್. ಸಿಸ್ಟರ್ ಮ್ಯೂಟ್ ಆಗಿದೆ. ನಮ್ಮ ಕರ್ತನು ಯೋಹಾನನ ಪ್ರಶ್ನೆಗೆ ನೇರವಾಗಿ ಉತ್ತರಿಸಲಿಲ್ಲವೆಂಬುದು ಇಲ್ಲಿ ಗಮನಕ್ಕೆ ಬರುವುದು. ಮತ್ತೊಂದು ಬರೋಣ ಇರುವುದೆಂದು ಆಗ ತಾನು ನಿರ್ವಹಿಸುತ್ತಿದ್ದುದಕ್ಕಿಂತಲೂ ಇನ್ನೂ ಅಧಿಕವಾದ ಕಾರ್ಯಗಳು ನಡೆಸಲ್ಪಡುವೆವೆಂದು ಆತನು ಹೇಳಲಿಲ್ಲ. ಆದರೆ ತಾನು ಆಗ ನಿರ್ವಹಿಸುತ್ತಿದ್ದ ಕಾರ್ಯವು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿರುವ ಕಾರ್ಯಗಳೇ ಎಂಬುದನ್ನು ಯೋಹಾನನು ವಿಶೇಷವಾಗಿ ಅರ್ಥ ಮಾಡಿಕೊಳ್ಳುವಂತೆ ಮಾಡಿದ್ದನು. ಯೋಹಾನನ ದೂತರು ಇನ್ನು ಯೇಸುವಿನ ಬಳಿಯಲ್ಲಿರುವಾಗ ಅವರ ಕಣ್ಣು ಮುಂದೆ ಅನೇಕ ಅದ್ಭುತಗಳು ಮಾಡಲ್ಪಟ್ಟವು ಮತ್ತು ಯೇಸುವು ಅವರನ್ನು ಯೋಹಾನನ ಬಳಿಗೆ ತಿರುಗಿ ಕಳುಹಿಸುತ್ತಾ ಅವರಿಗೆ ದೇವರು ತನ್ನ ಕೈಯಿಂದ ಮಾಡಿಸುತ್ತಾ ಬಂದಿರುವ ಕಾರ್ಯಗಳನ್ನು ತಾವು ನೋಡಿದ್ದಕ್ಕೆ ಯೋಹಾನನಿಗೆ ಸಾಕ್ಷಿ ಹೇಳಬೇಕೆಂದು ಅವರಿಗೆ ಆಜ್ಞಾಪಿಸಿದನು. ಮತ್ತು ಅವರು ಯೋಹಾನನಿಗೆ ಹೀಗೆ ಹೇಳಲು ಆಜ್ಞಾಪಿಸಿದನು, ಅದೇನೆಂದರೆ, ಪ್ರವಾದಿಯು ಸಾರಿ ಹೇಳಿರುವಂತೆ ಯೆಶಾಯ 8ನೇ ಅಧ್ಯಾಯ 14ನೇ ವಚನ, ಯೇಸುವಿನ ಹಾಗೂ ಆತನ ಕಾರ್ಯಗಳ ಮತ್ತು ನುಡಿಗಳ ಬಗ್ಗೆ ಎಡವಿ ಬೀಳುವ ಅವಕಾಶಗಳು ಹಲವಾರು ಇರುವುದಾಗಿಯೂ ಮತ್ತು ಹೀಗೆ ಎಡವಿ ಬೀಳದೆ ಆತನ ಕಾರ್ಯಗಳ ಮತ್ತು ಅವುಗಳ ನೆರವೇರುವಿಕೆಗಳ ವಿಷಯದಲ್ಲಿ ಅನೇಕ ವಿಧವಾದ ನಿರಾಶೆಗಳು ಉಂಟಾದಾಗ್ಯೂ ಕರ್ತನ ಮೇಲೆ ತಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡು ಮುಂದುವರಿಯುವವರಿಗೆ ಒಂದು ವಿಶೇಷವಾದ ಆಶೀರ್ವಾದವು ಅವರಲ್ಲಿ ನೆಲೆಸುವುದು. ಈ ವಿಧವಾದ ನಿರಾಶೆಯು ಭೂಮಿಯ ಮೇಲಿರುವ ಆಕಾಶವು ಉನ್ನತವಾಗಿರುವಂತೆ ಹಾಗೂ ಯಾವ ಮನುಷ್ಯ ಕಲ್ಪನೆಯೂ
ಊಹಿಸಲಾಗದಷ್ಟು ಉನ್ನತವಾಗಿರುವ ದೇವರ ಯೋಚನೆಯ ಉದ್ದ, ಅಗಲ, ಆಳ ಮತ್ತು ಎತ್ತರದ ವಿಷಯವಾಗಿ ತಪ್ಪಾಗಿ ನಿರೂಪಿಸುವುದರ ಕಾರಣದಿಂದಾಗಿ ಉಂಟಾಗಿರುವುದು. ದೃಷ್ಟಾಂತವಾಗಿ ಹೇಳುವುದಾದರೆ, ಯಹೂದ್ಯರು ಎದುರು ನೋಡುವಂತಹ ದೇವರ ರಾಜ್ಯಕ್ಕಿಂತಲೂ ಉನ್ನತವಾದುದನ್ನು, ಅಂದರೆ ಭೂಲೋಕದಲ್ಲಿ ರಾಜ್ಯವು ಸ್ಥಾಪಿತವಾಗುವುದಕ್ಕೆ ಮೊದಲು ಆ ರಾಜ್ಯಕ್ಕೆ ಸೇರುವ ಆತ್ಮಿಕ ವರ್ಗವನ್ನು ಆಯ್ಕೆ ಮಾಡಿ, ಅವರು ಮೆಸ್ಸಿಯನೊಡನೆ ಆತನ ಪ್ರಭಾವ, ಮಾನ, ನಿರ್ಲಯತ್ವಗಳಲ್ಲಿ ಪಾಲು ಪಡೆಯುವಂಥದ್ದನ್ನು ಒಂದು ಕ್ಷಣ ಆಲೋಚಿಸುವುದು ಯಾವ ಯಹೂದ್ಯನಿಗೆ ಸಾಧ್ಯ? ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಕರ್ತನಾದಂತ ನಮ್ಮ ಕರ್ತನು ಮತ್ತೆ ಯೋಹಾನನ ಪ್ರಶ್ನೆಗಳು ನೇರವಾಗಿ ಉತ್ತರ ಕೊಟ್ರ ಅಂತಂದ್ರೆ ಇಲ್ಲ ರೀ. ಕೆಲವೊಂದನ್ನ ನಾವು ಗಮನಿಸ್ಬೇಕು. ಈಗ ಯೋಹಾನ ನೇರವಾಗಿ ಕೆಲವೊಂದು ಪ್ರಶ್ನೆಗಳನ್ನ ಯೇಸು ಕ್ರಿಸ್ತನಿಗೆ ಕೇಳಿದ್ರ ಅಂದ್ರೆ ಇಲ್ಲ. ಅವರ ಒಂದು ಪ್ರಶ್ನೆಗಳನ್ನೆಲ್ಲಾನು ಕೂಡ ತನ್ನ ಶಿಷ್ಯಂದಿರ ಬಳಿಗೆ ಹೇಳ್ಬಿಟ್ಟು ಆ ಒಂದು ಶಿಷ್ಯಂದಿರ್ನ ಯೇಸು ಕ್ರಿಸ್ತನ ಕಳಿಸಿ ತಿಳ್ಕೊಂತಾ ಇದಾರೆ. ಅವರು ತಿಳಿಸಿದ್ದನ್ನ ಇವ್ರು ಬಂದು ಹೇಳ್ತಾ ಇದ್ದಾರೆ. ಯಾವ ರೀತಿ? ಈಗ ಯೋಹಾನನಿಗೆ ಹಲವಾರು ಗೊಂದಲಗಳಿತ್ತು, ಹಲವಾರು ರೀತಿಯ ಒಂದು ಅಡಚಣೆಗಳೆಲ್ಲ ಇತ್ತು. ಆದ್ರೆ ಈ ಒಂದು ಪ್ರವಾದಿಗೆ ಗ್ರಂಥದಲ್ಲಿ ಬರ್ದಿರುವಂತ ಕಾರ್ಯಕ್ರಮಗಳನ್ನೆಲ್ಲಾನು ಕೂಡ ತಿಳ್ಕೊಂಡ್ರ ಅಂತಂದ್ರೆ ಕೆಲವೊಂದು ಗೊತ್ತಿರುತ್ತೆ, ಕೆಲವೊಂದು ಅಷ್ಟೇನು ಗೊತ್ತಾಗಿರಲ್ಲ ಪ್ರಿಯರೇ. ಏನಕ್ಕಂದ್ರೆ ನಾವೆಲ್ಲ ಡಿಬೇಟ್ ಮಾಡ್ಬೋದು, ಇಲ್ಲ ಪ್ರವಾದಿ ಅಂತ ತಕ್ಷಣ ತಂದೆ ದೇವರ ಒಂದು ಅನಾಯಿಂಟಿಂಗ್ ಪರ್ಸನ್, ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ ಅನ್ಬಿಟ್ಟು. ಖಂಡಿತವಾಗ್ಲೂ ಎಲ್ಲ ಗೊತ್ತಿರುತ್ತೆ. ಆದ್ರೆಲ್ಲ ಗೊತ್ತಿರೋರಾಗಿದ್ರೆ ಈಗ ಸಕಲ ಜ್ಞಾನಿ ಅಂತ ಬರ್ಬೇಕಾಯ್ತು. ಭೂಲೋಕದಲ್ಲಿ ಜ್ಞಾನವಂತರು ಯಾರು ಅಂತ ನಾವು ಸೊಲೊಮೋನ್ ಬಿಟ್ರೆ ಯೇಸು ಕ್ರಿಸ್ತರು. ಈಗ ಇರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ಕೆಲವೊಂದು ಸೊಲೊಮೋನ್ ಕೂಡ ಹೇಳಿದ್ದಾರೆ. ಆ ಒಂದು ಸೊಲೊಮೋನ್ ಹೇಳಿರುವಂತ ಒಂದು ವಾರ್ತೆಗಳನ್ನ ಅಪೊಸ್ತಲ ಪೌಲು ಕೆಲವೊಂದು ಸಾರಾಂಶಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ತುಂಬಾ ಇದೆ ಉದಾಹರಣೆಗಳನ್ನ ನಾವು ನೋಡ್ಬೇಕಾದ್ರೆ ಪ್ರಿಯರೇ. ಇದೆಲ್ಲ ಏನು ಅಂತ ನಾವು ನೋಡ್ಬೇಕಾದ್ರೆ ದೇವರ ಒಂದು ಪವಿತ್ರಾತ್ಮನ ಪ್ರೇರೇಪಣದಲ್ಲೇ ಕೆಲವೊಂದು ಅಂಶಗಳನ್ನ ಮಾತ್ರ ಕೆಲವೊಂದು ವ್ಯಕ್ತಿಗಳಿಗೆ ಇಂದ ಗೋಚರಿಸಿರೋದು. ಇನ್ನು ಕೆಲವೊಂದು ಅಂಶಗಳನ್ನ ಆ ಒಂದು ಸಮಯ ಬಂದಾಗ್ಲೇ ಬೇರೆ ಒಂದು ವ್ಯಕ್ತಿಗಳ ಕೈಯಿಂದನೇ ದೇವರು ಗೋಚರಿಸಿರುವಂತದ್ದು ಒಂದು ಅಂಶನ ನಾವು ತಿಳ್ಕೊಬಹುದು. ಹೀಗಿರ್ಬೇಕಾದ್ರೆ ಯೇಸು ಕ್ರಿಸ್ತರು ಅವ್ರಿಗೆಲ್ಲ ಆ ರೀತಿಯಲ್ಲಿ ತಿಳಿಸ್ಬೇಕಾದ್ರೆ ಏನು ಯೇಸು ಕ್ರಿಸ್ತು ಈಗ ನಾನು ಏನು ಮಾಡಲ್ಲ, ಎರಡನೇ ಬರುವಿಕೆಯಲ್ಲಿ ಬಂದೆ ನಾನೆಲ್ಲಾ ಮಾಡೋದು ಅಂತ ಅನ್ಬಿಟ್ಟೇನೋ ಹೇಳಿದ್ರ ಅಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ. ಆ ರೀತಿ ಯೇಸು ಕ್ರಿಸ್ತು ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತಂದ್ರೆ ಅಲ್ಲೇನೋ ಎರಡನೇ ಬರುವಿಕೆ ಅನ್ನೋ ಒಂದು ವಾರ್ತೆನ ತೆಗೆದ್ಬಿಟ್ಟಿದ್ರೆ ಇಡೀ ಈ ಇಸ್ರೇಲ್ ಅಲ್ಲೇ ಈ ಇಡೀ ಕ್ರಿಶ್ಚಿಯನ್ ಡೊನಾಮಿನಲ್ ಆಗ್ಲಿ ಎರಡನೇ ಬರುವಿಕೆ ಅನ್ನೋದನ್ನ ಎಲ್ರು ಕೂಡ ನಂಬಿಡ್ತಾ ಇದ್ರು ಆಗ್ಲೇನೆ. ಬಟ್ ಆಗ ನಮ್ದೇನೆ ತುಂಬಾ ದಿನಗಳಾದ ನಂತರ ಅವ್ರಿಗೆಲ್ಲ ಒಂದು ಅರಿವುನ ಉಂಟಾಗುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿ. ಯಾವಾಗ ಅರಿವುನ ಉಂಟಾಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಸ್ವತಃ ಶಿಷ್ಯಂದಿರಿಗೆ ಪಂಚಶತಮ ದಿನದಲ್ಲಿ ಪವಿತ್ರಾತ್ಮನ ಅಭಿಷೇಕ ಉಂಟಾಗಿ ಅವರ ಒಂದು ಮಾಡಿರುವಂತ ಒಂದು ಸೇವೆ ಕಾರ್ಯಕ್ರಮಗಳನ್ನೆಲ್ಲ ಉಂಟಾಗಿ ಅವರು ಒಂದು ಪುಸ್ತಕಗಳನ್ನೆಲ್ಲ ಬರ್ದಾದ ನಂತರನೇ ಆಗ್ಲೇ ಎರಡನೇ ಬರುವಿಕೆ ಬಗ್ಗೆ ಬರ್ದಿರೋದು. ಯಾರು ಅಂತ ನಾವು ನೋಡ್ಬೇಕು, ಯೋಹಾನ ಬರ್ದಿರೋದು ಪ್ರಿಯರೇ. ಅಂದ್ರೆ ಈ ನಮ್ಮ ಸ್ಥಾನಿಕಾಂತ ಯೋಹಾನ ಅಲ್ಲ ರೀ, ಇನ್ನೊಬ್ರು ಯೌವನಸ್ಥ ಪ್ರಾಯದಲ್ಲಿದ್ದಂತೆ ಯೋಹಾನ್ರು ಮತ್ತೆ ಪೌಲು ಮತ್ತೆ ಪೀಟರ್ ಇವೆಲ್ಲ ಅಂಶಗಳನ್ನ ತಿಳಿಸಿದ್ದಾರೆ. ಈಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ನಮಗೆ ಏನು ಮಾಹಿತಿನ ಬೇಕು ಅನ್ನೋದನ್ನ ಮಾತ್ರ ದೇವರು ತಿಳಿಸಿದ್ದಾರೆ ಹೊರತು ಬೇರೆ ಏನು ತಿಳಿಸಿಲ್ಲ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ದೇವರ ಒಂದು ಜ್ಞಾನ ಇದೆಯಲ್ಲ, ಇದು ಉದ್ದ ಅಗಲ ಎತ್ತರನ ನಾವು ನೋಡ್ಬೇಕಾದ್ರೆ ಮೆಜರೇ ಮಾಡಕ್ಕಾಗಲ್ಲ. ಇವರ ಒಂದು ಪ್ರಭಾವ ಇದೆಯಲ್ಲ, ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ನಾವು ಹುಡಿಕೊಂಡು ಹೋದ್ರು ಕೂಡ ಅದಕ್ಕೆ ಸ್ಟಾಪೇ ಇಲ್ಲ ಪ್ರಿಯರೇ. ಆ ರೀತಿ ದೇವರ ಒಂದು ಸೃಷ್ಟಿ ಮಾಡಿದ್ದಾರೆ. ನೋಡ್ಬೇಕಾದ್ರೆ ನಮ್ಮ ಭೂಮಿನೇ ನಾವು ನೋಡ್ತಾ ಇದೀವಿ. ಈ ಭೂಮಿ ಬಿಟ್ರೆ ಈ ಒಂದು ಸರ್ವ ಮಂಡಲ, ಮಿಲ್ಕಿ ಗ್ಯಾಲಕ್ಸಿ, ಯೂನಿವರ್ಸ್ ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ನಮ್ಮ ಒಂದು ಬುದ್ಧಿಗೆ ಗ್ರಹಿಕೆಗೆ ಬಾರದಿರೋ ರೀತಿಯಲ್ಲಿ ದೇವರು ಇಡೀ ಉನ್ನತವಾದಂತ ರೀತಿಯಲ್ಲಿ ಉಂಟು ಮಾಡಿದ್ದಾರೆ. ಈ ರೀತಿ ಇರ್ಬೇಕಾದ್ರೆ ನಾವು ಯಾವ ರೀತಿ ನಾವು ನೋಡ್ಬೇಕು ಅಂದ್ರೆ ದೇವ್ರು ಎಷ್ಟು ಕೊಟ್ಟಿದಾರೋ ಅಂಶನ ಅಷ್ಟನ್ನ ಮಾತ್ರ ನಾವು ತಿಳ್ಕೊಂಡು ಮಿಕ್ಕಿದ್ದನ್ನ ದೇವರ ಒಂದು ರಾಜ್ಯದಲ್ಲಿ ದೇವರ ಒಂದು ವಿಶೇಷವಾದಂತ ಒಂದು ಜನರ ಮಧ್ಯದಲ್ಲಿ ಹಂಚ್ಕೊಡ್ತಾರೆ ಅಂತ ಅನ್ಕೊಂಡು ನಾವು ಸುಮ್ಮನಿರೋದು ತುಂಬಾ ಒಳ್ಳೇದು. ಏನಕ್ಕಂದ್ರೆ ನಿರ್ಣಯತ್ವವು ಪ್ರಬಲವಾಗಿದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ ಒಂದು ವಿಶೇಷವಾದಂತ ಮಹಿಮೆ ಉಳ್ಳ ಒಂದು ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ, ಆ ಒಂದು ಎರಡನೇ ಬರುವಿಕೆ ಆಗ್ಬೇಕು ಅಂತಂದ್ರೆ ದೇವರ ಒಂದು ಉದ್ದೇಶ ಏನಾಗಿತ್ತು? ಚಿಕ್ಕ ಹಿಂಡು 1,44,000 ಸದಸ್ಯರುಗಳು ಉಂಟಾಗ್ಬೇಕು.
ಅವರೆಲ್ಲ ಸಿದ್ಧತೆಗೆ ಬಂದಾದ ನಂತರನೇ ದೇವರ ಒಂದು ರಾಜ್ಯ ಇಡೀ ಲೋಕದಲ್ಲಿ ಸ್ಥಾಪನೆ ಆಗೋದು ಪ್ರಿಯರೇ. ಈ ರೀತಿ ಈ ಒಂದು ವಿಚಾರಗಳು, ಈ ಒಂದು ಆಲೋಚನೆಗಳೆಲ್ಲನೂ ಕೂಡ ಯಹೂದಿಗಳ ಒಂದು ಜ್ಞಾನದಲ್ಲೇ ಸೇರಿರ್ಲಿಲ್ಲ. ಅಂದ್ರೆ ಯಹೂದಿಗಳಿಗೆ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋ ಒಂದು ಮೈಂಡ್ ಸೆಟಪ್ ಇರ್ಲಿಲ್ಲ ಪ್ರಿಯರೇ. ಹಾಗಿರೋದ್ರಿಂದ ಇದನ್ನೆಲ್ಲ ಹೇಳೋದಕ್ಕೆ ಸಾಧ್ಯ ಇರ್ಲಿಲ್ಲ ಯೇಸು ಕ್ರಿಸ್ತರಿಗೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ಬೇರೆ ಯಾರಾದ್ರೂ ಸಹೋದರ ಸಹೋದರಿಯರ ಹತ್ರ ಟೆಕ್ಸ್ಟ್ ಬುಕ್ ಇದೆಯಾ? ಲಿಖಿತ ಸಿಸ್ಟರ್ ಟೆಕ್ಸ್ಟ್ ಬುಕ್ ಇದೆಯಾ? ಇಲ್ಲ ಬ್ರದರ್. ಮಂಜುಳಾ ಸಿಸ್ಟರ್? ಯೋಹಾನನಿಗೆ ಬಲವಾಗಿ ಮನದಟ್ಟು ಮಾಡಿಕೊಡಲಾದ ಪಾಠಗಳನ್ನು ನಂಬಿಗಸ್ತರಾದ ಕರ್ತನ ಸೇವಕರೆಲ್ಲರೂ ನೆನಪಿನಲ್ಲಿಡುವುದು ಅಗತ್ಯ. ಕೆಲವು ಸಾರಿ ಅವರ ಸಂಗತಿಗಳು ತಾವು ನಿರೀಕ್ಷಿಸುವುದಕ್ಕಿಂತಲೂ ಬಹು ಭಿನ್ನವಾದ ರೂಪಕ್ಕೆ ತಿರುಗಿಕೊಂಡು ತಮ್ಮ ಕರ್ತವ್ಯಗಳ ವಿಷಯದಲ್ಲಿ ಹಾಗೂ ಸತ್ಯದ ವಿಷಯದಲ್ಲಿ ನಂಬಿಗಸ್ತರಾಗಿದ್ದುದಕ್ಕೆ ಪ್ರತಿಫಲವಾಗಿ ಪೆಟ್ಟುಗಳು, ನಿಂದನೆಗಳು ಮತ್ತು ಶೋಷಣೆಗಳು ಬಂದಾಗ್ಯೂ ದೇವರು ಅವರನ್ನು ಮರೆತಿರುವನೆಂಬುದಾಗಿ, ಇಲ್ಲವೇ ಅವರು ಹಿಂದೆ ಕರ್ತನ ಸೇವೆ ಮಾಡುವುದರಲ್ಲಿ ತಪ್ಪಾಗಿ ನಡೆಸಲ್ಪಟ್ಟಿರುವರೆಂಬುದಾಗಿ ಅರ್ಥವಾಗುವುದಿಲ್ಲ. ಅಥವಾ ದೇವರು ತನ್ನ ಯೋಜನೆಯನ್ನು ಬದಲಿಸಿದ್ದಾನೆಂಬ ಅರ್ಥವೂ ಸಹ ಬರುವುದಿಲ್ಲ. ಇಲ್ಲವೇ ಅವರ ಸ್ಥಿತಿಗತಿಗಳ ಬಗ್ಗೆ ದೇವರು ಗಮನ ಹರಿಸಲಿಲ್ಲವೆಂಬುದಾಗಲಿ, ಉದಾಸೀನನಾಗಿದ್ದಾನೆ ಎಂದಾಗಲಿ ಅರ್ಥವಿಲ್ಲ. ನಿಜ, ಅವರ ಮೊದಲ ಆಲೋಚನೆಯು ಈ ಪ್ರತಿಕೂಲ ಪರಿಸ್ಥಿತಿಗಳು ಅವರಿಗೆ ಶಿಕ್ಷೆಯ ರೂಪದಲ್ಲಿಯೋ ಅಥವಾ ತಮ್ಮ ಕಾರ್ಯಗಳನ್ನು ತಪ್ಪಾದ ರೀತಿಯಲ್ಲಿ ಮಾಡಿರುವುದರ ಫಲವಾಗಿಯೋ ಅಥವಾ ಕರ್ತನ ಸೇವೆಯನ್ನು ಆತನು ತಿಳಿಸಿದ ರೀತಿಯಲ್ಲಿ ಮಾಡಲು ವಿಫಲರಾದುದರ ಫಲವಾಗಿ ಬಂದಿದ್ದಾದರೂ ಇಲ್ಲವೋ ಬಂದಿದ್ದಾಗಿರುವುದೋ ಇಲ್ಲವೋ ಎಂಬುದನ್ನು ಪರಿಶೀಲಿಸುವಂತದ್ದಾಗಿರಬೇಕು. ಆದರೆ ಅವರು ಅನುಸರಿಸಿದ ವಿಧಾನವು ದೇವರ ಚಿತ್ತದ ಮತ್ತು ವಾಕ್ಯದ ಅನುಸಾರವಾಗಿತ್ತೆಂಬುದು ಕಂಡು ಬಂದಲ್ಲಿ ಅವರು ಕೂಡಲೇ ತಮ್ಮ ವಿಶ್ವಾಸವನ್ನು ಕರ್ತನ ಮೇಲೆ ನೆಲೆಗೊಳಿಸುವುದವರಾಗಿ, ದೇವರು ತನ್ನ ಕಾರ್ಯಗಳನ್ನು ಹೇಗೆ ನಿರ್ವಹಿಸಬೇಕೆಂದು ತಮಗಿಂತಲೂ ಚೆನ್ನಾಗಿ ಆತನಿಗೆ ತಿಳಿದಿರುವುದೆಂದು ತೀರ್ಮಾನಿಸಿಕೊಳ್ಳಬೇಕು. ಅನಂತರ ಆ ಕೆಲಸದಲ್ಲಿ ಸ್ವಲ್ಪ ಕಾಲ ತಮ್ಮನ್ನು ಬಳಸಿಕೊಂಡದಕ್ಕಾಗಿ ಕೃತಜ್ಞತೆ ಉಳ್ಳವರಾಗಿದ್ದು, ಈ ಕಾರ್ಯವು ಸ್ವಲ್ಪ ಸಮಯ ನಿಲ್ಲಿಸಲಾದದ್ದು ಕರ್ತನ ಚಿತ್ತವಾಗಿದ್ದಲ್ಲಿ ಬಹುಶಃ ಅದು ಇತರರ ಒಳಿತಿಗಾಗಿಯೋ ಅಥವಾ ಕ್ರಿಸ್ತನ ಅನುಭವ ಶಾಲೆಯಲ್ಲಿ ತಮ್ಮ ತರಬೇತಿಗಾಗಿಯೋ, ಇಲ್ಲವೇ ನಾವು ತಾಳ್ಮೆ ಮತ್ತು ನಂಬಿಕೆಯ ವಿಷಯವಾಗಿ ಪಾಠಗಳನ್ನು ಕಲಿಯುವ ಸಲುವಾಗಿಯೋ ಎಂದು ನೆನೆದು ಸಂತೋಷಿಸುವವರಾಗಬೇಕು ಎಂಬುದೇ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಷ್ಟೆಲ್ಲ ಅಂಶಗಳನ್ನ ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ನಮ್ಗೆ ಬರೀ ಸ್ಥಾನಿಕ ಅಂತ ಯೋಹಾನನಿಗೆ ಮಾತ್ರ ಹೇಳ್ತಾ ಇರೋದಲ್ಲ ಪ್ರಿಯರೇ, ನಮಗೂ ಕೂಡ ಹೇಳ್ತಾ ಇರೋಂಥ ವಿಶೇಷವಾದಂತ ಒಂದು ಪಾಠ. ಇಲ್ಲಿ ನಮಗೆ ಜ್ಞಾನ, ತಿಳುವಳಿಕೆ, ಬುದ್ಧಿಮಾತು, ಶಿಕ್ಷಣ, ಒಂದು ವಿಶೇಷವಾದಂತ ರೀತಿ ದೇವರ ಮೇಲೆ ಇಟ್ಬೇಕಾಗಿರುವಂತ ಒಂದು ನಂಬಿಕೆ, ಆ ದೇವರ ಒಂದು ಚಿತ್ತ ಏನು ಅಂತ ಅರ್ಥ ಮಾಡ್ಕೊಳ್ಳೋದು, ವಾಕ್ಯದ ಅನುಸಾರ ನಾವು ನಡ್ಕೊಳ್ಳೋದು, ಈ ಎಲ್ಲ ಮಾಹಿತಿಗಳನ್ನ ನಮ್ಗೆ ಹಂಚ್ತಾ ಇದ್ದಾರೆ ಪ್ರಿಯರೇ. ಹೇಗೆ ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು ಸ್ನಾನಿಕ ಅಂತ ಯೋಹಾನನು ಪಟ್ಟಂತ ಒಂದು ಸಂಕಷ್ಟಗಳು ನಮ್ಮಲ್ಲೂ ಕೂಡ ಉಂಟಾದಾಗ ನಾವು ಕೂಡ ಎದರದೆ ನಮ್ಗೆ ದೇವರ ಒಂದು ದೃಷ್ಟಿಕೋನದಲ್ಲಿ ನಾವಿದ್ರೆ ಖಂಡಿತವಾಗ್ಲೂ ದೇವರ ಒಂದು ಮಹಿಮೆಯುಳ್ಳ ರೀತಿಯಲ್ಲಿ ನಮ್ಮನ್ನ ದೇವರು ಎರಡನೇ ಒಂದು ಬರುವಿಕೆಯಲ್ಲಿ ಕರ್ಕೊಂತಾರೆ. ಇವೆಲ್ಲ ಒಂದು ಸಂಗತಿಗಳನ್ನ ನಾವು ತಿಳ್ಕೊಬೇಕು. ಇದನ್ನೇ ದೇವರ ಒಂದು ವಿಶೇಷವಾದಂತ ಮಕ್ಕಳು ಅನುಸರಿಸಬೇಕಾಗಿರುವಂತ ಒಂದು ಲಕ್ಷಣ ಅಂತ ಅನ್ಬಿಟ್ಟು ನಮ್ಗಿಲ್ಲಿ ಮಾಹಿತಿನ ಹಂಚ್ತಾ ಇದಾರೆ ಹಿರಿಯ ಸಹೋದರ ಅಂತ ರಜಲ್ ಬ್ರದರ್ ಅವರು. ಸೊ ಇದರಲ್ಲಿ ಕರ್ತನ ಮೇಲೆ ನೆಲೆಗೊಂಡಿರುವ ದೇವರ ಕಾರ್ಯಕ್ರಮಗಳನ್ನ ನಾವು ನಿರ್ವಹಿಸ್ಬೇಕಂತೆ. ಅಂದ್ರೆ ಯಾವ ರೀತಿ ಅಂದ್ರೆ ದೇವರು ಒಂದು ಕೆಲಸ ಕಾರ್ಯಗಳನ್ನ ಹೇಗೆ ಯೇಸು ಕ್ರಿಸ್ತರು ನಿರ್ವಹಿಸಿದ್ರು ಹಾಗೇನೆ ನಮಗೆ ಒಂದು ಕಾರ್ಯ ನಿರ್ವಹಿಸುವಂತ ಒಂದು ಕೆಲಸ ಕಾರ್ಯಗಳನ್ನ ದೇವರು ನಮ್ಗೆ ಅನುಗ್ರಹಿಸಿದ್ದಾರೆ. ಅದನ್ನ ನಾವು ಮಾಡ್ಬೇಕು. ಈ ರೀತಿ ನಾವು ಮಾಡಿ ನಡ್ಕೊಂಡು ಹೋಗಿದ್ರೆ ಏನಾಗತ್ತೆ ಅಂತಂದ್ರೆ, ತಾಳ್ಮೆ ಮತ್ತು ನಂಬಿಕೆಯ ವಿಷಯದಲ್ಲಿ ನಾವು ಪಾಠನ ಕಲಿತೀವಂತೆ. ನೋಡಿದ್ರ, ನಮ್ಗೆ ಮೇನ್ ಬೇಕಾಗಿರೋದು ಏನ್ ಗೊತ್ತಾ ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ಒಂದು ಲೋಕನ ನಾವು ಜಯಿಸ್ಬೇಕು ಅಂದ್ರೆ ತಾಳ್ಮೆ ಬೇಕು ಮತ್ತೆ ನಂಬಿಕೆ ಬೇಕು. ನಂಬಿಕೆ ಅನ್ನೋದು ಇದೆಯಲ್ಲ, ಇದು ಕಾಣದೇ ಇರುವಂತ ವಸ್ತುನ ನಂಬೋದಿದೆಯಲ್ಲ, ಅದೇ ನಂಬಿಕೆ. ಈಗ ನಾವು ತಂದೆ ದೇವ್ರನ್ನ ನಾವು ನೋಡಿದೀವ, ಯೇಸು ಕ್ರಿಸ್ತನ ನಾವು ನೋಡಿದೀವ, ಅವರಿಂದ ಹೊರಡುವಂತ ಪವಿತ್ರ
ಆತ್ಮಗಳನ್ನ ನಾವು ನೋಡಿದೀವ, ಇದು ದೂತ್ ಎಲ್ಲ ನಾವು ನೋಡಿದೀವ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲ ಪ್ರಿಯರೇ. ಇದೆಲ್ಲ ಏನು ಅಂತ ನಾವು ನೋಡ್ಬೇಕಾದ್ರೆ ನಂಬಿಕೆ ಮತ್ತೆ ತಾಳ್ಮೆ. ಈ ಒಂದು ಲೋಕದಲ್ಲಿ ನಾವು ಜಯಿಸ್ಬೇಕಾದ್ರೆ ಒಂದು ತಾಳ್ಮೆ ಅನ್ನೋದನ್ನ ನಮಗ್ ಬೇಕೇ ಬೇಕು. ಎಲ್ಲಾ ಒಂದು ಸಿಚುವೇಶನ್ ಅಲ್ಲೂ ಕೂಡ ನಮ್ಗೆ ತಾಳ್ಮೆ ಬೇಕು. ಒಂದು ಹೊರಗಡೆ ಹೋಗೋದೇ ಆಗ್ಲಿ, ಕೆಲ್ಸ ಮಾಡೋದ್ರಲ್ಲೇ ಆಗ್ಲಿ, ಮತ್ತೆ ಮನೆ ಒಳಗೆ ಇರೋದೇ ಆಗ್ಲಿ, ಮನೇಲಿ ಕೆಲ್ಸ ಮಾಡೋದೇ ಆಗ್ಲಿ, ಇವೆಲ್ಲ ಇರುತ್ತಲ್ಲ, ಇದೆಲ್ಲದಕ್ಕೂ ಕೂಡ ನಮ್ಗೆ ತಾಳ್ಮೆ ಅನ್ನೋದು ಬೇಕು. ಈ ಒಂದು ತಾಳ್ಮೆ ಎಲ್ಲಿ ಸಿಗತ್ತೆ? ಈ ರೀತಿ ಪಾಠಗಳನ್ನ ಕೇಳೋದ್ರ ಮುಖಾಂತರ, ಈ ರೀತಿ ಹಲವಾರು ರೀತಿಯ ಒಂದು ಜನಾಂಗಗಳ ಒಂದು ವಿಚಾರಗಳನ್ನ ನಾವು ತಿಳ್ಕೊಳ್ಳೋದ್ರ ಮುಖಾಂತರ ನಮ್ಗೆ ತಾಳ್ಮೆ ಅನ್ನೋ ಒಂದು ಪಾಠ ನಾವು ಕಲಿತು ನಾವೇನಾಗ್ತೀವಿ ಅಂತ ಅಂದ್ರೆ ಅಭಿವೃದ್ಧಿ ಹೊಂದಿ ಸಂತೋಷವರಾಗಿರ್ಬೇಕಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪಾಯಿಂಟ್ ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ದೀಪಿಕಾ ಸಿಸ್ಟರ್ ಇದೆಯಾ ನಿಮ್ಮ ಹತ್ರ? ಓದ್ಲಾ ಬ್ರದರ್? ಓದಿ ಸಿಸ್ಟರ್. ಓಕೆ ಬ್ರದರ್, ಥ್ಯಾಂಕ್ ಯು. ಆದರೆ ಕೇವಲ ಯಾರು ಆತ್ಮಿಕವಾಗಿ ಗಣನೀಯ ಪ್ರಗತಿ ಹೊಂದಿರುವರೋ, ಯಾರು ಕರ್ತನ ಮಾರ್ಗದಲ್ಲಿ ಗಣನೀಯ ಪ್ರಮಾಣದ ದೂರವನ್ನು ಓಡಿದವರಾಗಿ, ಕರ್ತನು ಮುಂದಾಗಿ ಮಾಡಿರುವ ಏರ್ಪಾಡುಗಳ ವಿಷಯವಾಗಿ ಈಗಾಗಲೇ ಅನುಭವವನ್ನು ಹೊಂದಿದವರಾಗಿದ್ದು, ಆತನ ಅನುಭವ ಶಾಲೆಯಲ್ಲಿ ಅನೇಕ ಪಾಠಗಳನ್ನು ಕಲಿತಿರುವರೋ, ಅವರಿಗೆ ಮಾತ್ರ ಕರ್ತನಲ್ಲಿ ಹೀಗೆ ವಿಶ್ರಮಿಸುವುದಾಗಲಿ, ಹೀಗೆ ಜೀವಿತವನ್ನು ಆತನಲ್ಲಿ ಕೇಂದ್ರೀಕರಿಸಿಕೊಳ್ಳುವುದಾಗಲಿ ಮಾಡುವುದು ಸಾಧ್ಯ. ಹೀಗಿರಲು ಇದು ಕರ್ತನ ನಿಜವಾದ ಹಿಂಬಾಲಕರೆಲ್ಲರೂ ಪರಿಶ್ರಮಿಸಿ ತಲುಪಬೇಕಾದ ಸ್ಥಿತಿಯಾಗಿರುವುದು, ಮತ್ತು ಕೇವಲ ಇದೇ ಕರ್ತನಿಗೆ ಪೂರ್ಣವಾಗಿ ಸಂತೋಷವನ್ನುಂಟುಮಾಡುವ ಒಂದು ವಿಧಾನ. ದೇವರ ಸೇವಕರೆಲ್ಲರಿಗೆ ತಾವು ಗೊಂದಲಗೊಳಗಾಗದ ಅನುಸರಿಸಬೇಕಾದ ಸೂಕ್ತ ವಿಧಾನವೆಂದರೆ ಅದು ಯೋಹಾನನು ಅನುಸರಿಸಿದ ವಿಧಾನ. ಅದೇನೆಂದರೆ, ಆ ಗೊಂದಲದೊಂದಿಗೆ ಕರ್ತನ ಬಳಿಗೆ ಹೋಗಿ ಸಂದೇಹಪಡದೆ ಆತನನ್ನು ವಿಚಾರಿಸಿದವರಾಗಿ, ಆತನ ವಾಕ್ಯದಲ್ಲಿ ಭರವಸೆ ಇಟ್ಟು ಕೊಂಡವರಾಗುವುದು. ನಮ್ಮ ಸ್ವಂತ ಕಿವಿಗಳಿಂದ ಕರ್ತನ ಮಾತುಗಳನ್ನು ಕೇಳುವುದು ನಮಗೆ ಸಾಧ್ಯವಾಗದಿರಬಹುದು, ಆದರೆ ಯೋಹಾನನು ಮಾಡಿದಂತೆ ಬೇರೆಯವರ ಮೂಲಕವಾಗಿ ಅದನ್ನು ಕೇಳಿ ಪಡಗೊಳ್ಳಬಹುದು. ಇಂಥ ಎಲ್ಲ ಸೂಕ್ತವಾದ ವಿಚಾರಣೆಗಳಿಗೆ ಉತ್ತರವನ್ನು ಅಪೊಸ್ತಲರ ಮತ್ತು ಪ್ರವಾದಿಗಳ ಸಾಕ್ಷಿ ಪ್ರಮಾಣಗಳ ಮೂಲಕವಾಗಿ ದೇವರು ಮುಂದಾಗಿಯೇ ಒದಗಿಸಿಕೊಟ್ಟಿರುವನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವೆಲ್ಲ ಒಂದು ಅಂಶಗಳು ನಮ್ಗೆ ಆತ್ಮೀಕವಾದಂತ ಒಂದು ಪ್ರಗತಿಗೆ ಹೊಂದಿಕೆ ಆಗಿದೆ ಪ್ರಿಯರೇ. ಯಾವ ರೀತಿ ನಮ್ಮ ಕರ್ತನ ಮಾರ್ಗದಲ್ಲಿ ನಾವು ನಡೀತಿದೀವೋ ಅದೇ ಮಾರ್ಗದಲ್ಲಿ ನಾವು ನಡೆದು ನಮ್ಮ ಒಂದು ನಿರೀಕ್ಷೆ ಇರುವಂತ ಒಂದು ಲಕ್ಷಣಗಳನ್ನ ನಾವು ಹೊಂದ್ಕೊಳ್ಳೋದೇ ಆದರೆ ಈ ಒಂದು ಅನುಭವ ಪಾಠಶಾಲೆಯಲ್ಲಿ ಪಾಠ ಕಲ್ತು ಬಿಡ್ತೀವಂತ. ಯಾವ್ದಿದು ಅನುಭವ ಪಾಠಶಾಲೆ ಅಂದ್ರೆ, ನಮ್ಮ ಈಗ ನಾವು ಜೀವಿಸ್ತಿರೋಂತ ಈ ಒಂದು ಲೋಕನೇ ನಮಗೆ ಪಾಠಶಾಲೆ. ಈ ಒಂದು ಪಾಠಶಾಲೆಯಲ್ಲಿ ನಮ್ಗೆ ಹಲವಾರು ರೀತಿಯ ಒಂದು ಪಾಠಗಳನ್ನ ದೇವರು ನಮ್ಗೆ ಅನುಗ್ರಹಿಸ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿಯೂ ನಮ್ಮ ಕೇಂದ್ರೀಕರವಾಗಿಸಿರುವಂತ ಒಂದು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಈ ರೀತಿ ಇರ್ಬೇಕಾದ್ರೆ ಕರ್ತನು ನಿಜವಾಗಿಯೂ ಹಿಂಬಾಲಿಸುವಂತ ಒಬ್ಬ ಪ್ರತಿಯೊಬ್ಬ ಸಹೋದರ ಸಹೋದರಿನೂ ಕೂಡ ಅವ್ರಿಗೆ ಆದಂತ ಒಂದು ಕೆಲಸ ಕಾರ್ಯಗಳನ್ನ ದೇವರು ನೇಮಕ ಮಾಡಿದಾರಂತೆ. ಯಾವ ರೀತಿ ಅಂತಂದ್ರೆ, ದೇವ್ರ ಕೆಲ್ಸದಲ್ಲಿ ಅವ್ರು ಸಂತೋಷ ಪಡೋದು ಮತ್ತೆ ಗೊಂದಲ ಹೊಂದೇ ಇರೋದು. ಇದು ಗೊಂದಲ ಹೊಂದದೇ ಇರೋದು ಅನ್ನೋದು ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಪ್ರಿಯ ಸಹೋದರ ಮತ್ತು ಸಹೋದರಿ. ಇದು ಒಂದು ರೀತಿಯ ಒಂದು ಡಾಕ್ಟ್ರಿನ್ ಅಂತ ಅನ್ಬಿಟ್ಟೆ ನಾವು ಗ್ರಹಿಸ್ಕೊಳ್ಳೋಂತವ್ರಾಗಿರೋಣ. ಯಾಕೆ ಅಂದ್ರೆ ನಮ್ಮ ಒಂದು ಮನಸ್ಥಿತಿನ ದೇವ್ರು ಅರ್ತಿರ್ಬೇಕಾದ್ರೆ ಅದಕ್ಕೆ ಆದಂತ ಒಂದು ಆಲೋಚನೆಗಳನ್ನ ದೇವ್ರು ಕೊಟ್ಟು ಆ ರೀತಿ ನಮ್ನ ನಡೆಸ್ಬೇಕಾದ್ರೆ ನಮ್ಮಲ್ಲಿ ಆಗಿರುವಂತ ಒಂದು ಗೊಂದಲಗಳನ್ನ ದೇವರೇ ನಿವಾರಣೆ ಮಾಡ್ತಾರಂತೆ. ಯಾವ ರೀತಿ? ಈಗ ಗೊಂದಲ ಏನು ಜೀವನದಲ್ಲಿ ಬರುತ್ತಾ ಅಂದ್ರೆ ಇಲ್ಲ.
ಸತ್ಯದ ಒಂದು ವಿಚಾರದಲ್ಲೇ ನಮಗೆ ಗೊಂದಲಗಳನ್ನ ಉಂಟಾಗುತ್ತೆ. ಈ ರೀತಿ ನಮ್ಗೆ ಗೊಂದಲಗಳು ಉಂಟಾದಾಗ ಆ ಒಂದು ಗೊಂದಲಗಳಲ್ಲೇ ನಾವು ಇರೋದು ತುಂಬಾ ಒಳ್ಳೇದಲ್ಲ. ಸ್ನಾನಿಕಂತ ಯೋಹಾನಗೂ ಕೂಡ ಗೊಂದಲಗಳನ್ನ ಉಂಟಾಯ್ತು. ಆಗ ಅವನ್ ಏನ್ ಮಾಡ್ದ ಅಂತಂದ್ರೆ ತಕ್ಷಣ ಅವ್ನ ಶಿಷ್ಯಂದಿರ್ನ ಕರೆಸ್ತಾ ಯೇಸು ಕ್ರಿಸ್ತನ ಸಂಧಿಸ್ಬಿಟ್ಟು ಅವನ ಒಂದು ಗೊಂದಲಗಳನ್ನ ನಿವಾರಣೆ ಮಾಡ್ಕೊಂಡ. ಹಾಗೇನೇ ನಮ್ಮಲ್ಲೂ ಕೂಡ ಒಂದು ಸತ್ಯದ ಒಂದು ವಿಚಾರದಲ್ಲಿ ಏನಾದ್ರೂ ಒಂದು ಗೊಂದಲಗಳು ಉಂಟಾಯ್ತು ಅಂದಾಗ್ಲೇ ನಾವು ಆ ಒಂದು ಗೊಂದಲದಲ್ಲೇ ಇರಬಾರ್ದು. ಆ ಗೊಂದಲಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಪಾಠ ಹೇಳ್ಕೊಟ್ರಂತ ಸಹೋದರನು ಇಲ್ಲ ಸತ್ಯವೇದನು ಇಲ್ಲ ಕ್ಲಾಸಸ್ಗಳನ್ನೆಲ್ಲಾನು ಕೂಡ ನಾವು ಹುಡುಕಿ ತಿಡುಕಿ ನಾವು ಓದಿ ಅರ್ಥ ಮಾಡ್ಕೊಂಡು ಆ ಒಂದು ಗೊಂದಲಗಳಿಂದ ನಾವು ಹೊರಗಡೆ ಬಂದ್ರೇನೆ ತುಂಬಾ ಒಳ್ಳೇದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಆಗ್ಲೇ ನಾವು ದೇವರ ಮುಂದೆ ಇರೋದಕ್ಕೆ ಸಾಧ್ಯ ಅಂತೆ. ನೆಕ್ಸ್ಟ್ ಪ್ಯಾರಾ ನವಿತಾ ಸಿಸ್ಟರ್ ರೀಡ್ ಮಾಡಿ. ಓಕೆ ಬ್ರದರ್. ಇಲ್ಲಿ ಹೇಳುವ ಪ್ರಶ್ನೆ ಎಂದರೆ, ಯೋಹಾನನು ಸೆರೆಗೆ ಹೋದುದು ಆತನು ಹೆರೋದನ ಜೀವಿತದ ಆಗು ಹೋಗುಗಳಲ್ಲಿ ಮನಸ್ಸು ಕೊಟ್ಟದರಿಂದಲೋ ಅಥವಾ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದರಲ್ಲಿ ಆತನು ನಂಬಿಕಸ್ಥನಾಗಿದ್ದ ಕಾರಣದಿಂದಲೋ ತನ್ನ ತಮ್ಮನಾದ ಫಿಲಿಪ್ಪನ ಹೆಂಡತಿಯನ್ನು ತನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿರುವುದು ನಿಯಮದ ಪ್ರಕಾರ ಸರಿಯಿಲ್ಲವೆಂದು ರಾಜನನ್ನು ಖಂಡಿಸುವುದು ಅವನಿಗೆ ಸರಿಯೋ ಅಥವಾ ಸರಿಯಲ್ಲವೋ? ಹೆರೋದನು ತಪ್ಪು ಮಾಡಿರುವುದರಲ್ಲಿ ಸಂದೇಹವೇನೂ ಇರಲಿಲ್ಲ ಮತ್ತು ಈ ವಿಷಯವಾಗಿ ಯೋಹಾನನು ವ್ಯಕ್ತಪಡಿಸಿದುದು ಸರಿಯಾಗಿಯೇ ಇತ್ತು. ಹೆರೋದನು ಜಾರತ್ವದಲ್ಲಿದ್ದನು. ಆದರೆ ಪ್ರಶ್ನೆ ಏಳುವುದು, ಇದು ಯೋಹಾನನ ಕೆಲಸವಾಗಿತ್ತೇ? ಮತ್ತು ಯೋಹಾನನು ರಾಜನ ವಿಷಯದಲ್ಲಿ ತಲೆ ಹಾಕಿ ತಾನು ತೊಂದರೆಯನ್ನು ತಂದುಕೊಂಡದ್ದು ಸೂಕ್ತವೇ ಎಂಬುದು. ಹೆರೋದನನ್ನು ಈ ವಿಷಯದಲ್ಲಿ ಗದರಿಸುವುದು ಯೋಹಾನನ ಕರ್ತವ್ಯವಾಗಿದ್ದಲ್ಲಿ ಇದರಂತೆ ಮಾಡುವುದು ನಮ್ಮ ಕರ್ತನಾದ ಯೇಸುವಿನ ಕರ್ತವ್ಯವೂ ಸಹ ಆಗಿರುತ್ತಿತ್ತಲ್ಲವೇ? ಮತ್ತು ಇನ್ನೂ ಹೆಚ್ಚಾಗಿ ಯೋಹಾನನು ಸೆರೆಗೆ ಹಾಕಿದ್ದಕ್ಕೆ ಪ್ರತಿಭಟನೆಯಾಗಿ ಧ್ವನಿಯನ್ನು ಎತ್ತಿದವನಾಗಿ ಈ ಅನ್ಯಾಯವನ್ನು ಮಾಡಿದ ದುಷ್ಟ ರಾಜನ ವಿರೋಧವಾಗಿ ಸಾಮಾನ್ಯವಾದ ದೊಡ್ಡ ಕೋಲಾಹಲವನ್ನು ಎಬ್ಬಿಸಬಹುದಿತ್ತಲ್ಲವೇ? ಮತ್ತು ಯೋಹಾನನು ಈ ವಿಷಯದಲ್ಲಿ ಸರಿಯಾಗಿದ್ದುದಾದರೆ ಇದೇ ವಿಧಾನವನ್ನು ಅನುಸರಿಸದ ಯೇಸುವಿಗೆ ಇದು ತಪ್ಪಾಗಿರುತ್ತಿತ್ತಲ್ಲವೇ? ಇಲ್ಲದೆ ಯೋಹಾನನ ವಿಧಾನವನ್ನು ಅನುಸರಿಸದೆ ಹೆರೋದನನ್ನು ಗದರಿಸದೇ ಇದ್ದುದು ಯೇಸುವಿಗೆ ಸೂಕ್ತವಾಗಿದ್ದಲ್ಲಿ, ಹೀಗೆ ಗದರಿಸಿದ್ದರಲ್ಲಿ ಯೋಹಾನನು ತಪ್ಪು ಮಾಡಿರುವನೆಂಬುದಕ್ಕೆ ಇದು ಪ್ರಮಾಣವಾಗಿತ್ತಲ್ಲವೇ? ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಒಟ್ಟು 7 ಪ್ರಶ್ನೆಗಳು ಉದ್ಭವಿಸುತ್ತೆ ಪ್ರಿಯರೇ. ಯೋಹಾನ ಸೆರೆಮನೆಗೆ ಹಾಕಿದ್ದು, ಮತ್ತೆ ಆ ರಾಜನನ್ನ ಖಂಡಿಸಿದ್ದು, ಅದಾದ್ಮೇಲೆ ಜಾರತ್ವ ನೀನ್ ಯಾಕೆ ಮಾಡ್ದೆ ಅಂತ ಅನ್ಬಿಟ್ಟು ಕೇಳಿದ್ದು, ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಈತನ ಒಂದು ತಲೆನ ಕತ್ತರಿಸುವಂತ ಒಂದು ಸನ್ನಿವೇಶ ಬಂದಿದ್ದು, ಆಮೇಲೆ ಯಾಕೆ ಯೇಸು ಕ್ರಿಸ್ತರು ಈ ಒಂದು ವಿಚಾರನ ತಗೊಂಡು ವ್ಯಾಜ್ಯ ಆಡದೆ ಇರೋಂಥದ್ದು, ಮತ್ತೆ ಇದೊಂದು ದೊಡ್ಡ ಕೋಲಾಹಲ ಎಬ್ಸುವಂತ ಒಂದು ಸನ್ನಿವೇಶ, ಮತ್ತೆ ಇದು ತಪ್ಪೋ ಸರಿನೋ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತರು ಕೂಡ ಜಡ್ಜ್ಮೆಂಟ್ ಮಾಡದೇ ಇರೋದು, ಇದೆಲ್ಲ ಒಟ್ಟು 7 ಪ್ರಶ್ನೆಗಳು ಇಲ್ಲಿ ಕೇಳ್ತಾ ಇದ್ದಾರೆ ಪ್ರಿಯರ. ಇದು ಸಹಜವಾಗಿ ನಮಗೂ ಕೂಡ ಬರುತ್ತೆ. ಏನಕ್ಕಂದ್ರೆ ನಾವು ತುಂಬಾ ಡೀಪ್ ಆಗಿ ನಾವು ಸ್ಟಡಿ ಮಾಡಿದಾಗ ಯಾಕೆ ಸ್ನಾನಿಕಂತ ಯೋಹಾನನ ಸೆರೆಮನೆಗೆ ಹಾಕಿದ್ರು, ಯಾಕೆ ಸ್ನಾನಿಕಂತ ಯೋಹಾನ ಸೆರೆಮನೆಯಲ್ಲಿ ಆತನ ಮರಣನ ಹೊಂದಿದ್ರು ಅಂತ ಅನ್ಬಿಟ್ಟು ನಾವೆಲ್ಲ ಪ್ರಶ್ನೆ ನಮ್ಮಲ್ಲೇ ನಾವು ಹಾಕೊಂಡಾಗ ಇಷ್ಟು 7 ಪ್ರಶ್ನೆಗಳು ಉದ್ಭವಿಸುತ್ತೆ ಪ್ರಿಯರೇ. ಈ ಒಂದು 7 ಪ್ರಶ್ನೆಗಳಿಗೂ ಕೂಡ ಅನುಕೂಲವಾದಂತ ರೀತಿಯ ಒಂದು ಉತ್ತರಗಳನ್ನು ಕೂಡ ಸಹೋದರರು ನಮ್ಗೆ ತಿಳಿಸ್ತಾರೆ. ದಿವ್ಯಾ ಸಿಸ್ಟರ್ ರೀಡ್ ಮಾಡ್ತೀರಾ ನೆಕ್ಸ್ಟ್ ಪ್ಯಾರಾ? ನಮ್ಮ ಉತ್ತರವೇನೆಂದರೆ, ನಮ್ಮ ಕರ್ತನ ನಡವಳಿಕೆಯು ಖಂಡಿತವಾಗಿಯೂ ದೋಷಾತೀತವೆಂದು ಪರಿಗಣಿಸಲ್ಪಡಬೇಕು. ಯಾಕೆಂದರೆ ಆತನು ಯಾವ ಪಾಪವನ್ನೂ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಆದರೆ ಯೋಹಾನನು ಈ ಬೇರೆ ವಿಧಾನವನ್ನು ಅನುಸರಿಸಿದ್ದರಲ್ಲಿ ಆತನಲ್ಲಿ ಪಾಪವಿತ್ತೆಂಬುದಕ್ಕಾಗಲಿ ವಂಚನೆ ಇತ್ತೆಂಬುದಕ್ಕಾಗಲಿ ಇದು ಪ್ರಮಾಣವಾಗಿರಲಿಲ್ಲ. ನಾವು ನೆನಪಿಡಬೇಕಾದುದೇನೆಂದರೆ, ಯೋಹಾನನು ಆತನ ಸೇವೆಯು ಮತ್ತು ನಮ್ಮ ಕರ್ತನು ಆತನ ಸೇವೆಯು ಅನೇಕ ವಿಧದಲ್ಲಿ ಭಿನ್ನವಾಗಿದ್ದವು. ಉದಾಹರಣೆಯಾಗಿ ಹೇಳುವುದಾದರೆ, ಯೋಹಾನನು ಧರಿಸಿದ್ದ ಒರಟಾದ ಚರ್ಮದ ನಡುಕಟ್ಟು
ಮತ್ತು ನಮ್ಮ ಕರ್ತನು ಧರಿಸಿದ್ದ ಅಖಂಡವಾಗಿ ಹೆಣೆದದ್ದಾದ ಒಳ ನಿಲುವಂಗಿಯು ಬಹು ಭಿನ್ನವಾಗಿದ್ದವು. ಮತ್ತು ಯೋಹಾನನು ಸಾಧಾರಣವಾದ ಅನ್ನಪಾನಗಳನ್ನು ತೆಗೆದುಕೊಳ್ಳದೆ ಒಂದು ಮಿತಹಾರಿಯಾಗಿ ಸತತ ಉಪವಾಸ ಮಾಡುವ ಇಲ್ಲವೇ ಈ ಸುಖ ಸಾಧನಗಳ ವರ್ಜನೆಯ ಜೀವನವನ್ನು ನಡೆಸುತ್ತಿದ್ದ ಅಂಶದ ಕಡೆಗೆ ವಚನವು ಗಮನ ಸೆಳೆಯುತ್ತದೆ. ಆದರೆ ನಮ್ಮ ಕರ್ತನಾದ ಯೇಸುವು ಅನ್ನಪಾನಗಳನ್ನು ತೆಗೆದುಕೊಳ್ಳುವವನಾಗಿ ಬಂದು ಮದುವೆಯ ಔತಣಗಳಿಗೆ, ತನ್ನ ಗೌರವವಾಗಿ ಏರ್ಪಡಿಸಲಾದ ಔತಣಕೂಟಗಳಲ್ಲಿ ಭಾಗಿಯಾಗುತ್ತಿದ್ದನು. ಇಲ್ಲಿರುವ ಪಾಠವೆಂದರೆ, ಈ ಮಹಾಗುಣಶ್ರೇಷ್ಠರಲ್ಲಿ ಪ್ರತಿಯೊಬ್ಬನೂ ದೇವರ ಏರ್ಪಾಟಿನ ಅನುಸಾರವಾಗಿ ತನ್ನ ಕಾರ್ಯಭಾರವನ್ನು ನೆರವೇರಿಸಿದ್ದರು. ಆದರೆ ಅವರಿಬ್ಬರ ಕಾರ್ಯಭಾರವು ಬೇರೆಯಾಗಿತ್ತು. ಯೋಹಾನನ ಕಾರ್ಯಭಾರವು ಪ್ರಾಮುಖ್ಯವಾಗಿ ತಿದ್ದುಪಾಟು ಹಾಗೂ ಸುಧಾರಣೆ ಮಾಡುವುದಾಗಿತ್ತು, ಮತ್ತು ಈತನು ಒಬ್ಬ ಪ್ರವಾದಿಯಾದ ತಾನು ಅನುಸರಿಸುವ ವಿಧಾನದ ಅನೇಕ ಲಕ್ಷಣಗಳ ಬಗ್ಗೆ ದೈವಿಕ ರೀತಿಯಲ್ಲಿ ವಿಶೇಷವಾದ ಮಾರ್ಗದರ್ಶನ ಪಡೆದವನಾಗಿದ್ದನು. ಇದಕ್ಕೆ ಬದಲಾಗಿ ನಮ್ಮ ಕರ್ತನ ಕಾರ್ಯಭಾರವು ಒಂದು ಭಿನ್ನವಾದ ರೀತಿಯಲ್ಲಿತ್ತು. ಯೋಹಾನನ ಸೇವೆಯ ಮೂಲಕವಾಗಿ ನೀತಿಯ ವಿಷಯದಲ್ಲಿ ಎಚ್ಚೆತ್ತುಕೊಂಡು ಕರ್ತನ ಚಿತ್ತವನ್ನು ತಿಳುಕೊಳ್ಳಲು ಮತ್ತು ಅದನ್ನು ನೆರವೇರಿಸಲು ಆಸಕ್ತರಾದವರನ್ನು ಆತನು ಕೂಡಿಸಿಕೊಳ್ಳುತ್ತಿದ್ದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಕೇಳಿರುವಂತ ಎಲ್ಲಾ ಒಂದು ಪ್ರಶ್ನೆಗಳಿಗೂ ಕೂಡ ಒಂದು ಉತ್ತರ ಏನು ಅಂತ ನಾವು ನೋಡ್ಬೇಕಾದ್ರೆ, ನಮ್ಮ ಒಂದು ಕರ್ತನ ಒಂದು ನಡವಳಿಕೆ ಏನಾಗಿತ್ತು ಅಂತಂದ್ರೆ ಯಾವುದೇ ತರ ಒಂದು ದೋಷ ಅಪರಾಧ ಇರ್ಲಿಲ್ಲ ಪ್ರಿಯರೇ. ಎಲ್ಲಿ ಹುಡುಕಿದ್ರು ಕೂಡ ಸಿಗ್ತಾ ಇರಲಿಲ್ಲ. ಅವರು ಯಾವ ಪಾಪನೂ ಕೂಡ ಮಾಡ್ಲಿಲ್ಲ. ಆತನ ಬಾಯಿಂದ ಯಾವ ವಂಚನೆಯೂ ಕೂಡ ಸಿಗಲಿಲ್ಲ. ಏನಕ್ಕಂದ್ರೆ ಯೇಸು ಕ್ರಿಸ್ತ ಅಷ್ಟು ಸರಳತೆ, ಒಂದು ಸೌಭಾಗ್ಯತೆ, ಒಂದು ಒಳ್ಳೆಯ ವಿಧಾನದಲ್ಲಿ ಅವರು ನಡ್ಕೊಂಡಿದ್ರು ಪ್ರಿಯರೇ. ಈ ರೀತಿ ಇರ್ಬೇಕಾದ್ರೆ ಸ್ನಾನಿಕಾಂತ ಯೋಹಾನನು ಕೇಳಿದಂತ ಹಲವಾರು ಒಂದು ಪ್ರಶ್ನೆಗಳು, ಹಲವಾರು ರೀತಿಯ ಒಂದು ವಿಚಾರಗಳನ್ನ ನಾವು ಗ್ರಹಿಸ್ಬೇಕಾದ್ರೆ ಇವರಿಬ್ಬರಲ್ಲೇ ಇದ್ದಂತ ಒಂದು ಬದಲಾವಣೆಗಳನ್ನ ನಾವು ನೋಡ್ಬೋದು. ನೋಡಿ, ಈಗ ಸ್ನಾನಿಕಾಂತ ಯೋಹಾನ ಯಾವ ರೀತಿ ಉಡುಪನ್ನ ಧರಿಸ್ತಾ ಇದ್ರು, ಇವರು ಒಂದು ಕಾಡಿನಲ್ಲಿ ಇರ್ಬೇಕಾದ್ರೆ ಯಾವ ರೀತಿ ಒಂದು ಪ್ರಾಣಿಗಳನ್ನ ಚರ್ಮ ಧರಿಸ್ಕೊತಿದ್ರು ಆ ರೀತಿ ಧರಿಸ್ಕೊತಾ ಇದ್ರು. ಆದ್ರೆ ಯೇಸು ಕ್ರಿಸ್ತರು ಒಂದೊಳ್ಳೆ ಬಟ್ಟೆಗಳನ್ನ ಮನುಷ್ಯರ ಮಧ್ಯದಲ್ಲಿ ಯಾವ ರೀತಿ ಇರ್ಬೇಕು ಆ ರೀತಿ. ಅದಾದ್ಮೇಲೆ ಸ್ನಾನಿಕ ಯೋಹಾನ ಉಪವಾಸ ಮಾಡ್ತಾ ಇದ್ರು, ಆಹಾರನ ಮಿತವಿಯಾಗಿ ಸೇವನೆ ಮಾಡ್ತಾ ಇದ್ರು. ಆಮೇಲಿಂದ ತುಂಬಾ ಕಟ್ಟುನಿಟ್ಟಾಗಿದ್ರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇದು ಮತ್ತೆ ಯೇಸು ಕ್ರಿಸ್ತರು ಸರಳವಾಗಿದ್ರು, ಎಲ್ಲಾ ಒಂದು ಔತಣ ಕಾರ್ಯಗಳಿಗೆ ಹೋಗ್ತಾ ಇದ್ರು, ಎಲ್ರಿಗೂ ಕೂಡ ಸಂಧಿಸ್ತಾ ಇದ್ರು, ಮಾತನಾಡಿಸ್ತಾ ಇದ್ರು, ಒಂದು ಪ್ರೀತಿನ ತೋರಿಸ್ತಾ ಇದ್ರು. ಇದು ಎರಡು ವಾರ್ತೆಗಳನ್ನ ನಾವು ನೋಡ್ಬೇಕಾದ್ರೆ ಒಂದು ಹಳೆಯ ಒಡಂಬಡಿಕೆಯ ಸೂಚನೆ, ಇನ್ನೊಂದು ಹೊಸ ಒಡಂಬಡಿಕೆಗೆ ಸೂಚನೆ ಆಗಿರುವಂತ ರೀತಿ ಇತ್ತು ಪ್ರಿಯರೇ. ನೋಡ್ಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲೂ ಕೂಡ ಎಷ್ಟೋ ಒಂದು ವಿಚಾರಗಳನ್ನ ನಾವು ಓದಿದಾಗ ಎಷ್ಟೋ ಒಂದು ಸಂಗತಿಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಒಂದು ಮನುಷ್ಯ ಮಾಡಕ್ ಆಗದೆ ಇರುವಂತ ಒಂದು ಸನ್ನಿವೇಶಗಳ ಒಂದು ಹೋಲಿಕೆ ಆಗಿರುತ್ತೆ ಪ್ರಿಯರೇ. ಹೇಗೆ ಅಂತಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಒಂದು ನೇಮಕ ನಿಷ್ಠೆಗಳು, 606 ವಿಧಿಗಳು, ಇವೆಲ್ಲ ನಾವು ನೋಡ್ಬೇಕಾದ್ರೆ ಪ್ರಿಯರೇ ತುಂಬಾ ಕಷ್ಟಕರವಾಗಿತ್ತು. ಅದೇ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂತಂದ್ರೆ ಎರಡೇ ಒಂದು ವಿಧಿಗಳನ್ನ ಕೊಟ್ಬಿಟ್ರು. ನಿನ್ನಂತೆ ನೆರೆಯವರನ್ನ ಪ್ರೀತಿಸು, ಮತ್ತೆ ತಂದೆ ದೇವ್ರ ಒಬ್ಬರನ್ನೇನೆ ನೀನು ಪ್ರೀತಿ ಮಾಡು, ವಂದಿಸು ಅಂತ ಅನ್ಬಿಟ್ಟು ಹೇಳ್ಬಿಟ್ರು. ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಸ್ನಾನಿಕಾಂತ ಯೋಹಾನ ನಡೆದು ಬಂದಂತ ಒಂದು ಹಾದಿನೇ ಬೇರೆ, ಯೇಸು ಕ್ರಿಸ್ತ ನಡೆದು ಹೋದಂತ ಒಂದು ಹಾದಿನೇ ಬೇರೆ. ಆದ್ರೆ ಎರಡೂ ಕೂಡ ನಮ್ಗೆ ಮಾರಲ್ ಆಗಿದೆ, ಪಾಠ ಆಗಿದೆ. ಎರಡೂ ಕೂಡ ಏನಾಗಿದೆ ಅಂತಂದ್ರೆ ಎರಡು ಒಂದು ಸಿಚುವೇಶನ್ ಅಲ್ಲೂ ಕೂಡ ಹ್ಯಾಂಡಲ್ ಮಾಡೋದಕ್ಕೆ ಬೇಕಾದಂತ ಒಂದು ಮಾರ್ಗದರ್ಶನನ ಏರ್ಪಾಟ್ ಮಾಡಿದ್ದಾರೆ ಪ್ರಿಯರೇ. ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಏನು ಅಂತ ನಾವು ನೋಡ್ಬೇಕಾದ್ರೆ ಇದೆಲ್ಲ ನೆರವೇರ್ತು. ಯೋಹಾನನ ಸೇವೆಯ ಮೂಲಕ ನೀತಿಯ ವಿಚಾರದಲ್ಲಿ ಏರ್ಪಡಿಸಿದ್ರು. ಅದೇ ಯೇಸು ಕ್ರಿಸ್ತನ ಒಂದು ಸೇವೆಯ ಮುಖಾಂತರ ಇಡೀ ಜನರಿಗೆ ಒಂದು ಆಸಕ್ತಿನ ಏರ್ಪಾಟ್ ಮಾಡಿದ್ರು ಪ್ರಿಯರೇ. ಅಂದ್ರೆ ಯೇಸು ಕ್ರಿಸ್ತರು ಬೇಕಾಗಿತ್ತು, ಯೋಹಾನನು ಕೂಡ ಬೇಕಾಗಿತ್ತು. ಆದ್ರೆ ಇಬ್ರು ಮಾಡಿದಂತ ಒಂದು ಸೇವೆ ಯಾರಿಗೆ ಅಂತಂದ್ರೆ ತಂದೆ ದೇವ್ರಿಗೆ ಪ್ರಿಯರೇ. ಆ ರೀತಿನೇ ನಾವು ಕೂಡ ಮನದಟ್ಟು ಮಾಡ್ಕೊಳ್ಳುವಂತವ್ರಾಗಿರೋಣ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ. ಕ್ರಿಸ್ತನ ದೇಹವಾಗಿ ಆತನನ್ನು ಹಿಂಬಾಲಿಸುವುದಕ್ಕೆ ಕರೆಯಲ್ಪಟ್ಟವರಾದ ನಮಗೆ ಅನುಸರಿಸಬೇಕಾದ ಸೂಕ್ತ ವಿಧಾನದ ಬಗ್ಗೆ ಇಲ್ಲಿ ನಾವು ಒಂದು ಪಾಠವನ್ನು ಕಲಿಯಬಹುದು. ಯೋಹಾನನಂತೆ ಅರಣ್ಯವಾಸಿಗಳಾಗಿ ಒರಟಾದ ಉಡುಪು ತೊಟ್ಟ ಜೀವನವನ್ನು ನಡೆಸುತ್ತಾ
ಎಲ್ಲರನ್ನೂ ಎಲ್ಲಾ ವಿಷಯಗಳಲ್ಲೂ ಖಂಡಿಸುವುದಕ್ಕಾಗಿ ನಾವು ಕಳುಹಿಸಲ್ಪಟ್ಟಿಲ್ಲ. ಕರ್ತನಿಗೆ ಪ್ರಿಯರಾದ ಕೆಲವು ಜನರು ಈ ಕಾರ್ಯಭಾರವು ವಿಶೇಷವೂ ಬಹು ವಿರಾಳವಾದದ್ದು ಆಗಿರುವುದೆಂಬುದನ್ನು ಗಮನಿಸುವಲ್ಲಿ ವಿಫಲರಾಗಿ ಕೆಲವು ಸಾರಿ ಈ ಅಸಂಗತವಾದ ಮಾದರಿಯನ್ನು ಅನುಸರಿಸಿ ಕರ್ತನ ಕಾರ್ಯಗಳಿಗೆ ಅನುದ್ದೇಶಿತವಾಗಿ ದೂಷಣೆಯನ್ನು ತಂದುಕೊಟ್ಟಿರುವರು. ನಾವು ದೇವರ ಪ್ರಿಯ ಕುಮಾರನಾದ ನಮ್ಮ ಕರ್ತನ ಪ್ರತಿರೂಪಿಗಳಾಗಬೇಕು, ಸ್ಥಾನಿಕನಾದ ಯೋಹಾನನ ಪ್ರತಿರೂಪಿಗಳಾಗುವುದಲ್ಲ. ನಾವು ಬೇರೆಯವರ ವಿಷಯಗಳಲ್ಲಿ ತಲೆ ಹಾಕಿ ಕಲಹವನ್ನು ಎಬ್ಬಿಸುವವರಾಗಬಾರದು. ಇಲ್ಲವೇ ಚಕ್ರವರ್ತಿಗಳು, ರಾಜರುಗಳು, ದೇಶಾಧಿಪತಿಗಳು ಮುಂತಾದವರನ್ನು ಗದರಿಸಿ ಈ ಪ್ರಪಂಚದ ಸಂಗತಿಗಳನ್ನು ಕ್ರಮಪಡಿಸಲು ಪ್ರಯತ್ನಿಸುವವರಾಗಬಾರದು. ಆದರೆ ಇದಕ್ಕೆ ಪ್ರತಿಯಾಗಿ ಅಪೊಸ್ತಲನು ಪ್ರಬೋಧಿಸಿರುವಂತೆ ದೇವರು ಯಾವುದು ನಮಗೆ ಸಂಭವಿಸುವುದು ಯುಕ್ತವೆಂದು ಕಾಣುವುದೋ ನಾವು ಅವುಗಳನ್ನು ತಾಳಿಕೊಳ್ಳುವುದು ಸೂಕ್ತವೆಂದು ಕಂಡುಕೊಳ್ಳಬೇಕೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಕ್ರಿಸ್ತನ ದೇಹವಾಗಿ ಆರಿಸಲ್ಪಟ್ಟವರು, ಹಿಂಬಾಲಿಕರಾಗಿರುವಂತ ನಮಗೆ ಒಂದು ಮೂಲ ಪಾಠಗಳನ್ನ ಹೇಳ್ತಾ ಇದ್ರೆ, ಒಂದು ವಿಶೇಷವಾದಂತ ಒಂದು ಪಾಠನೇ ಕಲಿಸ್ಬೇಕಾಗಿರುವಂತ ಒಂದು ಸನ್ನಿವೇಶ ನೋಡಿ. ಯೋಹಾನನಂತೆ ಅರಣ್ಯವಾಸಿಗಳಾಗಿರುವಂತ ರೀತಿಯಲ್ಲಿ ನಮ್ಮ ಒಂದು ಜೀವನನ ನಡ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯನಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ರೀ. ಈಗ ನಾವೆಲ್ಲ ಎಲ್ಲಾ ಕೆಲ್ಸ ಕಾರ್ಯಗಳನ್ನ ಬಿಟ್ಬಿಟ್ಟು ಅರಣ್ಯಕ್ಕೆ ಹೋಗಿ ಸೇರ್ಕೊಬಿಡೋಣ, ಅರಣ್ಯದಲ್ಲಿ ದೇವ್ರನ್ನ ಆರಾಧನೆ ಮಾಡ್ಕೊಂಡು ಅರಣ್ಯದಲ್ಲಿ ಇರುವಂತ ಒಂದು ಆಹಾರನ ಸೇವನೆ ಮಾಡ್ಕೊಂಡು ಇದ್ಬಿಡೋಣ ಅಂತಂದ್ರೆ ಆಗತ್ತಾ ಅಂತ? ಇಲ್ಲ, ಆಗಲ್ಲ. ಕಮ್ಮಾಗ್ ಆಗಲ್ಲ ನಮ್ ಕೈಲಿ. ಏನಕ್ಕೆ ಅಂತಂದ್ರೆ ನಾವ್ ಆಲ್ರೆಡಿ ಈ ಒಂದು ಲೋಕದಲ್ಲಿ ಅಡಾಪ್ಟ್ ಆಗ್ಬಿಟ್ಟಿದೀವಿ. ಒಂದು ಸಿಟಿ, ಒಂದು ಹಳ್ಳಿ, ಒಂದು ವಾತಾವರಣದಲ್ಲಿ ಅಡಾಪ್ಟ್ ಆಗಿರೋದ್ರಿಂದ ಒಂದು ಕಾಡಿನ ಒಂದು ವಾತಾವರಣಕ್ಕೆ ನಾವು ಸೂಟೇಬಲ್ ಆಗೋದಿಲ್ಲ. ಹಾಗಿರ್ಬೇಕಾದ್ರೆ ನಮಗೆ ಯೇಸು ಕ್ರಿಸ್ತರ ಒಂದು ಮೂಲ ಕಾರ್ಯಗಳನ್ನ ನಾವು ನೋಡುವಂತವ್ರಾಗಿರೋಣ. ಯೇಸು ಕ್ರಿಸ್ತರು ಏನ್ ಮಾಡಿದ್ರು? ನಮ್ಮ ದೇವರ ಪ್ರೀತಿ ಕುಮಾರನಾದಂತ ನಮ್ಮ ಕರ್ತನು ಪ್ರತಿ ಸ್ವರೂಪಿ ಆಗಿರುವಂತವ್ರು. ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂತಂದ್ರೆ ಎಲ್ಲಾ ಕೆಲ್ಸ ಕಾರ್ಯಗಳನ್ನ ಮಾಡಿದ್ರು, ಎಲ್ಲರೊಟ್ಟಿಗೆ ಅನ್ಯೋನ್ಯತೆ ಆಗಿದ್ರು. ಎಲ್ಲಾ ಒಂದು ಕೆಲಸ ಕಾರ್ಯದಲ್ಲೂ ಕೂಡ ದೇವರ ಒಂದು ನಾಮನ ಮಹಿಮೆ ತರುವಂತ ರೀತಿಯಲ್ಲಿ ಮಾರ್ಪಾಟ್ ಮಾಡಿದ್ರು. ಈ ರೀತಿ ನಾವು ಮಾಡ್ಬೋದಾ ಅಂದ್ರೆ ಈ ರೀತಿ ನಾವು ಮಾಡ್ಬೋದು ಪ್ರಿಯರೇ. ಆದ್ರೆ ನಮ್ಮಲ್ಲಿರುವಂತ ಒಂದು ಹೋರಾಟ, ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಏನಾಗಿದೆ ಅಂತಂದ್ರೆ ಅನ್ಕೊಂತೀವಿ, ಅದೇ ಕಾರ್ಯ ಸಾಧಿಸಕ್ ಆಗ್ತಾ ಇಲ್ಲ. ಇದೇ ನಮ್ಮಲ್ಲಿರುವಂತ ಒಂದು ಬಲಹೀನತೆ ಪ್ರಿಯರೇ. ಈ ಒಂದು ಬಲಹೀನತೆ ಇದೆಯಲ್ಲ, ಇದು ಬರೀ ಪ್ರತಿಯೊಬ್ಬರಲ್ಲೂ ಇರಲ್ಲ. ಕೆಲವರಲ್ಲಿ ಹೆಚ್ಚಾಗಿರುತ್ತೆ, ಕೆಲವರಲ್ಲಿ ಕಮ್ಮಿ ಇರುತ್ತೆ. ಕೆಲವರು ಏನಾಗ್ತಾರೆ ಅಂತಂದ್ರೆ ಆ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ಓವರ್ಕಮ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಒಂದು ಒಳ್ಳೆ ಸ್ಥಾನಕ್ಕೆ ಬರ್ತಾರೆ ಪ್ರಿಯರೇ. ಆದ್ರೆ ಕೆಲವು ಮಂದಿ ಏನಾಗ್ತಾರೆ ಅಂತಂದ್ರೆ ಅದೇ ಒಂದು ಚಕ್ರವ್ಯೂಹಕ್ಕೆ ಸಿಗಾಕೊಂಡು ಏನಾಗೋಗ್ತಾರೆ ಅಂತಂದ್ರೆ ವ್ಯರ್ಥವಾಗಿ ಹೊಂಟೋಗ್ಬಿಡ್ತಾರೆ. ಈ ರೀತಿ ಇರ್ಬೇಕಾದ್ರೆ ನಾವು ಈ ಒಂದು ಪ್ರಾಪಂಚಿಕವಾದಂತ ಒಂದು ಸಂಗತಿಗಳನ್ನ ಕ್ರಮೇಣವಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಬಿಡ್ಬೇಕಂತೆ. ಏನಂದ್ರೆ ಪ್ರಾಪಂಚಿಕವಾದಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ನಮ್ಮಲ್ಲಿರುವಂತ ಒಂದು ಆಸಕ್ತಿನ ನಾವು ಕುಂದಿಸಿ ದೇವರ ಒಂದು ಕೆಲಸ ಕಾರ್ಯಕ್ಕೆ ನಾವು ಆಸಕ್ತಿನ ವೃದ್ಧಿ ಪಡಿಸ್ಕೊಂಡು ನಾವು ಏನ್ ಮಾಡ್ಬೇಕು ಅಂದ್ರೆ ತಾಳ್ಕೊಂಡು ಇತ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ನನ್ನ ದೇವರೊಂದನ್ನ ನಾಮನ ಘನಪಡಿಸೋ ರೀತಿ ನಾವು ನೋಡ್ಕೊಂಡ್ ಬರ್ಬೇಕಂತೆ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ತರದ ನೋಡಿ, ಇನ್ನೂ ಒಂದು ಒಳ್ಳೆ ಪಾಯಿಂಟ್ ನ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟ್ ನಮಗೆ ಪ್ರಶಂಸೆ ಮಾಡಲಾಗದ ಇಲ್ಲವೇ ಸಮರ್ಥಿಸಿಕೊಳ್ಳಲಾಗದ ಅನೇಕ ಸಂಗತಿಗಳಿರುವುದು ಕಂಡುಬಂದರೂ ವಿಶೇಷವಾಗಿ ದೇವರ ವಾಕ್ಯದ ಪ್ರಕಾರ ಸೂಕ್ತವಾಗಿ ಗ್ರಹಿಸಿಕೊಳ್ಳಲು ಮತ್ತು ಅವು ನೆರವೇರುವಂತಾಗಲು ಸಂಬಂಧಿಸಿದ ಯಾವ ಸಂಗತಿಗಳ ವಿಷಯವಾಗಿಯೂ ಉಗ್ರವಾಗಿ ಖಂಡನೆ ಮಾಡುವುದನ್ನು ತಪ್ಪಿಸಲು ಅದೇ ರೀತಿಯಲ್ಲಿ ಸಮರ್ಥರೆಂಬುದನ್ನು ಕಂಡುಕೊಳ್ಳಬಹುದು. ಈ ವಿಷಯದಲ್ಲಿ ನಮ್ಮ ನಿಲುವು ಏನೆಂಬುದನ್ನು ತೋರಿಸುವವನಾಗಿ ಅಪೊಸ್ತಲನು ಹೇಳಿರುವುದು, ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಮತ್ತು ನಮ್ಮ ಕರ್ತನು ಇದೇ ಅಂಶಕ್ಕೆ ಒತ್ತು ಕೊಟ್ಟು ಹೇಳಿರುವುದು, ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ನೋಡಿ, ನಮ್ದು ಕೆಲವೊಂದು ಟಿಪ್ಸ್ ಗಳನ್ನ ದೇವರು ನಮ್ಗೆ ಅನುಗ್ರಹಿಸ್ತಾ ಇದ್ದಾರೆ. ಯಾರ ಮುಖಾಂತರ? ಯೇಸು ಕ್ರಿಸ್ತನ ಮುಖಾಂತರ. ನೋಡಿ, ನಮ್ಗೆ ಪ್ರಶಂಸೆ ಮಾಡೋದೇ ಆಗ್ಲಿ ಅಂದ್ರೆ ಯಾವ ರೀತಿ ಅಂತಂದ್ರೆ
ಬೇರೆಯವ್ರ ಮೇಲೆ ಒಂದು ಹಾನಿಕಾರ ಮಾಡುವಂತದ್ದೇ ಆಗ್ಲಿ, ಬೇರೆ ಒಂದು ಪ್ರಕರಣಗಳಲ್ಲಿ ನಾವು ಸಿಲುಕು ಹಾಕೊಳ್ಳೋದೇ ಆಗ್ಲಿ, ಇದೆಲ್ಲ ನಮ್ಮಲ್ಲಿ ಯಾವುದೇ ಒಂದು ಅಂಶಗಳು ನಮ್ಮಲ್ಲಿ ಇಲ್ಲ. ಏನಕ್ಕಂದ್ರೆ ವಿಶೇಷವಾಗಿ ದೇವ್ರ ವಾಕ್ಯದ ಪ್ರಕಾರ ನಾವು ಸೂಕ್ತವಾಗಿ ಗ್ರಹಿಸ್ಕೊಂಡು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕು ಅಂತ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಆಲ್ರೆಡಿ ಇದೆ. ಈ ಒಂದು ಲೌಕಿಕವಾದಂತ ಒಂದು ಟ್ರಾಪ್ನೆಸ್ಗೆ ಆಗ್ಲಿ, ಲೌಕಿಕವಾದಂತ ಒಂದು ಕೋಲಾಹಲಕ್ಕೆ ಆಗ್ಲಿ ನಾವೆಲ್ಲ ಅಷ್ಟು ಸುಲಭವಾಗಿ ನಾವು ಬೀಳಕ್ ಹೋಗೋದಿಲ್ಲ. ಏನಕ್ಕಂದ್ರೆ ನಮ್ಮಲ್ಲಿ ಸತ್ಯ ಇದೆ. ಆ ಒಂದು ದೇವರು ಅನುಗ್ರಹಿಸಿರುವಂತ ಒಂದು ಪವಿತ್ರಾತ್ಮ ಶಕ್ತಿ ನಮ್ಮಲ್ಲಿ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ನಾವು ಸರಳವಾಗಿ ಎದ್ದು ಬರೋದಕ್ಕೆ ಸಾಧ್ಯ ಆಗ್ತಿದೆ. ಆದ್ರೆ ನಮ್ಮಲ್ಲಿ ಇರ್ಬೇಕಾಗಿರುವಂತ ಮೂಲವಾದಂತ ಅಂಶ ಏನು ಗೊತ್ತಾ ಪ್ರಿಯ ಸಹೋದರ ಮತ್ತು ಸಹೋದರಿ, ಅಂದ್ರೆ ಸಾಧ್ಯವಾದರೆ ನಿಮ್ಮಿಂದ ಉಂಟಾಗುವಂತ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ಇದೇ ನಮಗ್ ಮೇನ್ ಹೇಳ್ತಾರದ್ ಏನಂದ್ರೆ ಸಮಾಧಾನವಾಗಿರ್ಬೇಕು. ಏನಕ್ಕೆ ಅಂತಂದ್ರೆ ನಾವೊಂದು ಸ್ಥಳಕ್ಕೆ ಹೋದಾಗ್ಲೇ ಆಗ್ಲಿ, ನಾವೊಂದು ಸಹೋದರ ಸಹೋದರಿ ಆಗ್ಲೇ ಆಗ್ಲಿ, ಸಮಾಧಾನದಿಂದ ಅವ್ರ ಸಂಗಡ ನಾವ್ ಇರ್ಬೇಕು, ಅವ್ರು ನಮ್ಮ ಸಂಗಡ ಇರ್ಬೇಕು, ಒಂದು ಸಂತೋಷನ ಅಭಿವೃದ್ಧಿ ಪಡಿಸ್ಬೇಕು. ಮತ್ತು ನಮ್ ಕರ್ತನು ಇದೇ ಅಂಶದ ಬಗ್ಗೆ ನಮ್ಗೆ ಒತ್ತಾಗಿ ಹೇಳ್ತಾ ಇರೋದು. ಸಮಾಧಾನನ ಪಡಿಸುವವನು ಧನ್ಯನು, ಅವನು ದೇವರ ಮಕ್ಕಳು ಅನಿಸಿಕೊಳ್ಳುವವನು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ. ನೋಡಿ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ದೇವ್ರನ್ನ ಪ್ರೈಸ್ ಅಂದ್ರೆ ಏನು, ಮಹಿಮೆ ತರಿಸ್ತೀವಿ. ನಾವು ದೇವ್ರ ಮಕ್ಕಳು ಅನ್ನೋ ರೀತಿಯಲ್ಲಿ, ನಾವು ದೇವ್ರಿಗೆ ಮಹಿಮೆ ತರೋ ರೀತಿಯಲ್ಲಿ ನಾವು ಮಾಡೋದಕ್ಕೆಲ್ಲ ಕೆಲಸ ಕಾರ್ಯನ ಮಾಡ್ತೀವಿ. ಆದ್ರೆ ನಮ್ಮಲ್ಲಿ ಸಮಾಧಾನ ಇದ್ರೆ ತಾನೇ ಮತ್ತೊಬ್ಬನಿಗೆ ನಾವು ಸಮಾಧಾನ ಕೊಡಕ್ ಸಾಧ್ಯ. ಇದ್ರ ಬಗ್ಗೆನೇ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಾವು ಸಮಾಧಾನವಾಗಿದ್ದು ಮತ್ತೊಬ್ರಿಗೂ ಕೂಡ ಸಮಾಧಾನನ ತರುವಂತದರ ಆಗಿರೋಣ. ಕೋಲಾಹಲನೇ ಆಗ್ಲಿ, ಗಲಿಬಿಲಿನೇ ಆಗ್ಲಿ, ಒಂದು ಗಂಡಾಂತರಗಳನ್ನ ತರೋದಾಗ್ಲಿ, ಇದನ್ನೇನು ಮಾಡ್ದೆ ಒಂದು ಒಳ್ಳೆ ರೀತಿಯಲ್ಲಿ ಬೈಬಲ್ ಸ್ಟೂಡೆಂಟ್ ಆಗಿ ನಾವು ಇರೋದಕ್ಕೆ ಪ್ರಯತ್ನ ಪಡೋಣ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಯಾರು ರೀಡ್ ಮಾಡ್ತೀರಾ? ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ನವಿತಾ ಸಿಸ್ಟರ್ ರೀಡ್ ಮಾಡಿ. ಓಕೆ, ದಿವ್ಯಾ ಸಿಸ್ಟರ್ ನೀವೇ ರೀಡ್ ಮಾಡಿ. ಓಕೆ ಬ್ರದರ್. ಕರ್ತನ ಅತಿ ಪರಿಶುದ್ಧ ಜನರಲ್ಲಿ ಕೆಲವರು ಈ ವಿಷಯದಲ್ಲಿ ತಪ್ಪು ಮಾಡಿದವರಾಗಿ ತಮ್ಮ ಕುಟುಂಬಗಳಲ್ಲಿ ಅನಗತ್ಯವಾಗಿ ಪ್ರತಿಕೂಲವಾದ ಭಾವನೆಗಳು ಹಾಗೂ ವಿರೋಧಗಳು ಏಳುವಂತೆ ಮಾಡಿಕೊಂಡಿದ್ದಾರೆ. ಕೆಲವು ಸಂಗತಿಗಳು ಭಕ್ತಿಯ ಹಾಗೂ ಶಿಲುಬೆ ಹೊರುವ ಮಟ್ಟದಲ್ಲಿ ಇಲ್ಲದಿದ್ದರೂ ಮತ್ತು ಅವು ಅನೀತಿಯಲ್ಲದ ಇಲ್ಲವೇ ದುಷ್ಟ ಪ್ರವೃತ್ತಿಯಿಲ್ಲದ ವಿಷಯಗಳಾಗಿದ್ದರೂ ಇಂಥ ವಿಷಯಗಳಲ್ಲಿಯೂ ಸಹ ಅವರು ಸತತವಾಗಿ ತಪ್ಪುಗಳನ್ನು ಕಂಡುಹಿಡಿಯುವುದರ ಮೂಲಕವಾಗಿ ತಮ್ಮ ಮನೆಯಲ್ಲಿ ಅಸಂತೋಷವನ್ನು ಉಂಟು ಮಾಡಿಕೊಂಡಿರುತ್ತಾರೆ. ತಂದೆ ತಾಯಿಗಳು ಮತ್ತು ಪೋಷಕರು ಅನೀತಿಯುಳ್ಳ ಪ್ರವರ್ತನೆಗಳ ಕಡೆಗಿರುವ ವಿಷಯಗಳೆಲ್ಲವುಗಳಿಂದ ತಮ್ಮ ಮನೆಯವರನ್ನು ಸಂರಕ್ಷಣೆ ಮಾಡಲು ಖಂಡಿತವಾಗಿಯೂ ಜಾಗರೂಕರಾಗಿರಬೇಕಾದರೂ ತಾವು ಪ್ರೀತಿಸುವವರು ಕೇವಲ ಹೆಸರಿನ ಕ್ರೈಸ್ತರಾಗಿದ್ದು ಲೌಕಿಕ ಮನೋಭಾವಗಳನ್ನು ಹೊಂದಿರುವ ಕಾರಣದಿಂದ ಅವರಲ್ಲಿ ತಪ್ಪನ್ನು ಎಣಿಸುವುದು ನಿಜವಾಗಿಯೂ ಅವಿವೇಕವುಳ್ಳದ್ದಾಗಿರುವುದು. ತಮ್ಮ ಸಾಮಾನ್ಯ ಜೀವಿತದ ನಡಾವಳಿಕೆಗಳಲ್ಲಿ ಕಾಣುವ ತಮ್ಮಲ್ಲಿರುವ ಸಮಾಧಾನ ಹಾಗೂ ಪವಿತ್ರಾತ್ಮನಿಂದಾದ ಆನಂದಗಳೇ ಲೌಕಿಕ ಸಂಗತಿಗಳನ್ನು ಖಂಡಿಸುವಂತವುಗಳಾಗಿದ್ದು, ತಾವು ಪ್ರತಿಪಾದಿಸುವ ಮಹಿಮೆಯುಳ್ಳ ಸುವಾರ್ತೆಯನ್ನು ಇತರರು ಅಂಗೀಕರಿಸುವಂತೆ ಶಿಫಾರಸು ಮಾಡಲು ಅವುಗಳಿಗೆ ಸಾಧ್ಯ. ಇದೇ ಇತರರು ಓದಬಹುದಾದಂಥ ನಮ್ಮ ಜೀವಿತದ ಸುವಾರ್ತಾ ಪತ್ರಿಕೆಗಳು ಹಾಗೂ ಇವೇ ಲೌಕಿಕಾತೀತವೆಂದು ಕತ್ತಲೆಯನ್ನು ಖಂಡಿಸುವ ಬೆಳಕಾಗಿರುವುದು. ಇನ್ನೊಂದು ವಿಧದಲ್ಲಿ ಹೇಳುವುದಾದರೆ, ನಾವು ಅನುಸರಿಸುತ್ತಿರುವ ಸ್ವಾರ್ಥ ತ್ಯಾಗದ ವಿಷಯಗಳನ್ನು ಪ್ರತಿಷ್ಠಿತರಲ್ಲದವರು ಅನುಸರಿಸುವುದನ್ನು ನಿರೀಕ್ಷಿಸುವುದಾಗಲಿ, ಇಲ್ಲವೇ ಅವುಗಳನ್ನು ಅವರ ಮೇಲೆ ಹೇರಲು ಪ್ರಯತ್ನಿಸುವುದಾಗಲಿ ಮಾಡಬಾರದು. ಸಂಪೂರ್ಣವಾಗಿ ಪ್ರತಿಷ್ಠೆ ಮಾಡಿಕೊಳ್ಳುವುದು ತಮ್ಮ ವಿವೇಕಪೂರ್ವಕವಾದ ಆರಾಧನೆ ಎಂಬುದನ್ನು ಕಂಡುಕೊಂಡು ತಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳುವವರೆಗೂ ನಾವು ಕಾದುಕೊಂಡಿರಬೇಕು.
ಪರಿಶುದ್ಧತೆ ಮತ್ತು ಭಕ್ತಿಯ ಗುಣಮಟ್ಟವನ್ನು ಇಳಿಸಲು ಹಲವು ಶಕ್ತಿ ಪ್ರಭಾವಗಳು ಕೆಲಸ ನಡೆಸುತ್ತಿರುವೆಂಬುದನ್ನು ಮನಗೊಂಡವರಾಗಿ ಸಭಾ ಪಾಲಕರುಗಳು ಮತ್ತು ಬೋಧಕರುಗಳು ಕರ್ತನ ಪ್ರತಿಷ್ಠಿತ ಮಂದೆಯ ಎದುರಿನಲ್ಲಿ ಉನ್ನತ ಮಟ್ಟದ ಪ್ರತಿಷ್ಠೆಯ ಮಾದರಿಯನ್ನು ಸತತವಾಗಿ ಇರಿಸುವುದಕ್ಕೆ ಪರಿಶ್ರಮಿಸಬೇಕು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿ, ಇಷ್ಟೊತ್ತು ನಾವು ಓದಿರುವಂತ ಒಂದು ವಿಚಾರಗಳನ್ನೇ ಇಲ್ಲೂ ಕೂಡ ನಮ್ಗೆ ತಿಳಿಸ್ತಾ ಇದ್ದಾರೆ. ಕರ್ತನ ಅತಿ ಪರಿಶುದ್ಧ ಜನರು ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ತಪ್ಪನ್ನ ಮಾಡೋದನ್ನೇ ಆಗ್ಲಿ, ಆ ಒಂದು ಕುಟುಂಬದಲ್ಲಿ ಅಗತ್ಯತೆ ಒಂದು ಪ್ರಗತಿಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಆಗ್ಲಿ ನಾವು ಎಚ್ಚರಿಕೆಯಿಂದ ಇರ್ಬೇಕಂತೆ. ಕೆಲವೊಂದು ಸಂಗತಿಗಳಲ್ಲಿ ನಾವು ಭಯ ಭಕ್ತಿನ ಇರ್ಬೇಕು. ಏನು ಶಿಲುಬೆನ ಹೊತ್ಕೊಂಡು ಮೆರೆಯೋದಲ್ಲ. ಅಂದ್ರೆ ಯಾವ ರೀತಿ ರೋಮನ್ ಕ್ಯಾಥಲಿಕ್ ಅವ್ರ ಹೆಂಗೆ ಕತ್ಗೆ ಶಿಲುಬೆನ ಹಾಕೊಂಡು ಓಡಾಡ್ಕೊಂಡು ನಾನು ಭಕ್ತಿ ಭಾವತೆಯಿಂದ ಇದೀನಿ ಅನ್ಬಿಟ್ಟು ಅಲ್ಲ ರೀ, ಆ ರೀತಿ ಎಲ್ಲ ತೋರ್ಸೋದು. ನಮ್ಮ ಒಂದು ಮನಸ್ಥಿತಿಯಲ್ಲಿ ಮತ್ತೆ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ನಮ್ಮ ಒಂದು ಪ್ರಬಲವಾದಂತ ಒಂದು ರೀತಿಯ ಒಂದು ನಡವಳಿಕೆಯಲ್ಲೂ ಕೂಡ ನಾವು ದೇವರನ್ನ ನಮ್ಮಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಇರ್ಬೇಕಂತೆ. ಮತ್ತೆ ನಮ್ಮ ಮನೆಯಲ್ಲಿ ಸಂತೋಷ ಉಂಟಾಗೋ ರೀತಿಯಲ್ಲಿ ಇರ್ಬೇಕಂತೆ. ತಂದೆ ತಾಯಿಂದಿರನ್ನ ಮತ್ತೆ ಪೋಷಕರನ್ನ ಮತ್ತೆ ಇನ್ನು ಕೆಲವರು ನಮ್ಮ ಅಕ್ಕಪಕ್ಕದಲ್ಲಿರುವಂತ ಎಲ್ಲರನ್ನು ಕೂಡ ವಿಷಯದಲ್ಲಿ ನಾವು ಏನಾಗ್ಬೇಕು ಅಂದ್ರೆ ನಮ್ಮ ಮನೆಯವರು ಅನ್ನೋ ರೀತಿಯಲ್ಲಿ ನಾವು ಇರ್ಬೇಕಂತೆ ಪ್ರಿಯರೇ. ಆಮೇಲಿಂದ ಸಂಕಷ್ಟದಲ್ಲಿರುವಂತ ಜನಾಂಗದವ್ರಿಗೆ ನಾವು ಎಚ್ಚರಿಕೆಯಿಂದ ಇಟ್ಕೊಂಡು ಅವ್ರಿಗೂ ಕೂಡ ದೇವರ ಒಂದು ಮಹಿಮೆ ಉಳ್ಳ ಒಂದು ರಾಜ್ಯದಲ್ಲಿ ಸಂತೋಷವಿರುತ್ತೆ ಅನ್ಬಿಟ್ಟು ಒಂದು ವಿಶೇಷವಾದಂತ ಒಂದು ಗುಣಲಕ್ಷಣಗಳನ್ನ ನಾವು ಹಂಚ್ಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ಅಲ್ಲದಂತಾನೆ ಪ್ರಿಯರೇ, ಪವಿತ್ರಾತ್ಮನಿಂದ ಉಂಟಾದಂತ ಆನಂದವೆಲ್ಲನೂ ಕೂಡ ಲೌಕಿಕ ಸಂಗತಿಗಳಿಗೆ ನಾವು ಕೊಡಬಾರ್ದು. ಅಂದ್ರೆ ನಮ್ಗೆ ತಂದೆ ದೇವರು ಅನುಗ್ರಹಿಸಿರುವಂತ ಒಂದು ಸಮಾಧಾನನ ನಾವು ಲೌಕಿಕವಾದಂತ ವಿಚಾರಗಳಿಗೆ ನಾವು ಉಪಯೋಗಿಸ್ಕೋಬಾರ್ದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಮತ್ತೆ ನಮ್ಮ ಕತ್ತಲೆಯಿಂದ ನಾವು ಬೆಳಕಿನ ಕಡೆಗೆ ಬಂದಿರೋದ್ರಿಂದ ನಮ್ಮ ಹಾಗೆ ಇನ್ನೂ ಹಲವಾರು ಜನರು ಕತ್ತಲೆಯಲ್ಲೇ ಇದ್ದಾರೆ. ಅವ್ರನ್ನು ಕೂಡ ನಾವು ಬೆಳಕಿಗೆ ತರೋದಕ್ಕೆ ಪ್ರಯತ್ನ ಪಡಬೇಕು. ಇನ್ನು ಹೆಚ್ಚಾದಂತ ಮಾಹಿತಿ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ವಿವೇಕ ಪೂರ್ವಕವಾಗಿ ನಾವು ದೇವ್ರನ್ನ ಆರಾಧನೆ ಮಾಡ್ಬೇಕಂತೆ. ಅಂದ್ರೆ ಏನು, ತಂದೆ ದೇವ್ರನ್ನ ಸುಮ್ನೆ ಒಂದು ಆಲೋಚನೆಯಿಂದನೋ ಏನೋ ಒಂದು ತಪ್ಪಾದಂತ ರೀತಿಯಲ್ಲೂ ನಾವು ದೇವ್ರನ್ನ ಆರಾಧನೆ ಮಾಡೋದಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸತ್ಯಕ್ಕೆ ಅನುಗುಣವಾಗಿ ಸತ್ಯವಾಗಿ ನಾವು ನಡ್ಕೊಂಡು ಆ ರೀತಿ ನಾವು ನಡೆದ್ರೇನೆ ದೇವರ ಒಂದು ವಿಶೇಷವಾದಂತ ಮಕ್ಕಳು ಅಂತ ಅನ್ನಿಸ್ಕೊಂಡು ದೇವರಿಗೆ ಒಂದು ಮಹಿಮೆ ತರುವಂತ ಒಂದು ಸನ್ನಿವೇಶ ಉಂಟಾಗುತ್ತೆ. ಅದೇ ಒಂದು ಒಳ್ಳೆ ಆರಾಧನೆ ಪ್ರಿಯರ ಸಹೋದರ ಮತ್ತು ಸಹೋದರರೇ. ಈ ರೀತಿ ನಾವು ಕರ್ತನ ಪ್ರತಿಷ್ಠೆ ಉಳ್ಳ ಜನರಾಗಿ ನಾವಿದ್ದು ಜಯಿಸಿ ಸತ್ಯಕ್ಕೆ ತಕ್ಕ ಹಾಗೆ ನಾವ್ ಇದ್ರೇನೆ ಪರಿಶುದ್ಧರು ಮತ್ತೆ ಜಯಶಾಲಿಗಳು ಅಂತ ಅನ್ನಿಸ್ಕೊಳ್ಳೋದಕ್ ಸಾಧ್ಯ. ಸೊ ಇಲ್ಲಿಗೆ ನಾವ್ ಇವತ್ತಿನ ಒಂದು ಪಾಠನ ನಿಲ್ಸುವಂತವರಾಗಿರೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರ, ಮುಂದಿನ ವಾರದಲ್ಲಿ ನಾವು ಸಬ್ ಹೆಡ್ಡಿಂಗ್ ಮುಖಾಂತರ ಇನ್ನೂ ವಿಶೇಷವಾದಂತ ಒಂದು ಪಾಠಗಳನ್ನ ನಾವು ನೋಡುವಂತವರಾಗಿರೋಣ. ಸೊ ಒಂದು ಪ್ರಾರ್ಥನೆ ಪೂರ್ವಕ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸ್ಬೇಕಾಗಿ ಸಹೋದರಾದಂತ ಶ್ರೀಕಾಂತ್ ಬ್ರದರ್ನ ಕೇಳ್ಕೊಳ್ತೀನಿ. ಬ್ರದರ್ ಒಂದು ಹೆಡ್ಡಿಂಗ್ ಪ್ರೇಯರ್ ಮಾಡಿ ಬ್ರದರ್. ಶ್ರೀಕಾಂತ್ ಬ್ರದರ್. ಬದಲ್ ಮಾಡ್ತದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಕಿ ಸಲ್ಲುವಂತ ನಮ್ಮ ಪರಲೋಕ ತಂದೆ ದೇವ್ರೆ, ಈ ಒಂದು ಸಂಜೆ ವೇಳೆಗಾಗಿ ಸ್ತೋತ್ರಪ್ಪ ದೇವ್ರೆ. ನಿಮ್ಮ ಕೃಪೆಯಿಂದ ದೇವ್ರೆ ನಾವು ಬದುಕಿದ್ದೀವಪ್ಪ ದೇವ್ರೆ. ಈ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಸ್ವಾಮಿ ಕೇಳುವಂತೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ ದೇವ್ರೆ. ಹಾಗೆ ಬ್ರದರ್ ಇಲ್ಲಿವರು ಕಲಿಸ್ಕೊಟ್ಟಂತ ವಾಕ್ಯಗಳನ್ನು ಅನೇಕ ವಿಚಾರದಲ್ಲಿ ತಿಳಿಯಪಡಿಸಿದ್ಕಾಗಿ ಸ್ತೋತ್ರಪ್ಪ. ಹಾಗೆ ಅನೇಕ ವಿಚಾರದಲ್ಲಿ ಸ್ವಾಮಿ ಬಲಪಡಿಸ್ರಿ. ಅವರು ಅನೇಕ ವಿಚಾರದಲ್ಲಿ ದೇವರ ಆತ್ಮ ಸಹಾಯವನ್ನು ಅವ್ರ ಹೃದಯದ ವಾಸವಾಗಿರ್ಲಿ. ಹಾಗೆ ಸತ್ಯವನ್ನು ತಿಳ್ಕೊಂಡು ಸತ್ಯವನ್ನು ಹೇಳಲಿಕ್ಕೆ ಒಂದು ಬಲಪಡಿಸ್ಲಿ ಎಂಬುದಾಗಿ ನಾವು ಕೇಳ್ಕೊತೇವಪ್ಪ ಸಂಜೆಗಳಲ್ಲಿ ದೇವ್ರೆ. ಹಾಗೆ ಅನೇಕ ಸಹೋದರರು ಸ್ವಾಮಿ ಅವರು ಸೌಕರ್ಯದಿಂದ ಕುತ್ಕೊಂಡು ಕೇಳಿ ಅವರ ಮನಪೂರ್ವಕವಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಕ್ರಿಸ್ತನ ಹೆಜ್ಜೆಜಾಡಿ ನಡೆದು ಅವ್ರ ಓಟವನ್ನು ಓಡಿ ಮುಗಿಸಿ ಚಿರಚಿತ್ತವಾಗಿ ನಡಿಲಿಕ್ಕೆ ಕೃಪೆ ಮಾಡ್ರಿ. ಹಾಗಾದ್ರೆ ಎಲ್ಲಾ ಸಹೋದರನ್ನು ಬಲಪಡಿಸ್ರಿ. ಈ ಆನ್ಲೈನ್ ಕ್ಲಾಸ್ ಅಲ್ಲಿ ನಡೆಯುವಂತ ಎಲ್ಲರನ್ನು ಕೂಡ ದೇವ್ರೆ ಇನ್ನೊಂದು ರೀತಿ ಒಪ್ಪಿಸ್ಕೊಡ್ತೀನಪ್ಪ ತಂದೆ ದೇವ್ರೆ. ಈ ವಾಕ್ಯಗಳನ್ನು ಎಷ್ಟೋ ಜನಗೆ ಸಿಕ್ತಲ್ಲ ದೇವ್ರೆ, ಆದ್ರೆ ಸಿಗ್ತಾ ದೇವ್ರೆ, ಅದು ನಿಮ್ಮ ಕೃಪೆ ರಾಜ. ಇನ್ನು ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ನಮ್ಗೆ ಆಸಕ್ತಿ ಕೊಡ್ರಿ. ಇದರಲ್ಲಿ ನಂಬಿಕೆ ಇಟ್ಟು ನಡೆಯುವಂತೆ ಕೃಪೆ ಮಾಡ್ರಿ ದೇವ್ರೆ. ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿ ಅವನ ಬಲಪಡಿಸ್ತಾ ಹಾಗೆ ತಿಳಿಯಪಡಿಸ್ತಾ ಹಾಗೆ ನಮ್ಗೆ ಸಹಾಯ ಮಾಡ್ತಾ ಈ ಒಂದು ಪ್ರಾರ್ಥನೆ ಮೂಲಕವಾಗಿ ನಿಮ್ ಕೈಲಿ ವಹಿಸ್ಕೊಡ್ತೇನಪ್ಪ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್.
ನಮಸ್ತೆ ಬ್ರದರ್. ನಮಸ್ತೆ.